ಬಂದಿರುವ ಎಲ್ಲರಿಗೂ ಶಿಯರ್ ಸಿನಿಮಾದ ತಂಡದ ಪರವಾಗಿ ಹೃದಯಪೂರ್ವಕ ಸುಸ್ವಾಗತ. ಪ್ರೀತಿಯಿಂದ ಈ ಸಿನಿಮಾನ ಆಶೀರ್ವಾದ ಮಾಡಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಅಥವಾ ಶೇರ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ಇದೊಂದು ಕಿರಣ್ ರಾಜ್ದ ಒಂದು ಎಲಿವೇಶನ್ ಅಂತಾರಲ್ಲ, ಇನ್ನೊಂದು ಆ್ಯಂಗಲ್. ಭರ್ಜರಿ ಗಂಡಿಗೆ ನಾವು ಅತ್ಯಂತ ಅಂದರೆ ತುಂಬ ಕಷ್ಟಕರವಾದ ಒಂದು ತಯಾರಿ ಮಾಡ್ಕೊಂಡ್ವಿ. ನಾನು ಭರ್ಜರಿ ಗಂಡು ಮಾಡೋಕ್ಕೆ ಮುಂಚೆ ಅವರು ಕನ್ನಡ ಸೀರಿಯಲ್ ಮಾಡುವಾಗ ಪರಮ್ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿದ್ವಿ, ಈ ಥರ ಕತೆ ಅಂದ್ಕೊಂಡಿದ್ದೀವಿ ಅಂತ. ಅವ್ರ ಮುಂದೆನೇ ಹೇಳಿದಂಥ ಮಾತು ನನಗೆ ಇನ್ನೂ ಕಿವಿಲಿದೆ. ಈ ಕತೆ ನೀನು ಈ ದುನಿಯಾ ಉಜ್ಜಿ ಅವ್ರಿಗೆ, ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಿರೋಂಥ ಕತೆ ಮಾಡ್ಕೊಂಡಿದ್ಯಾ, ಕಿರಣ್ ರಾಜು ಚಾಕ್ಲೇಟ್ ಇರೋದು ಹೆಂಗೆ ಆಯ್ಕೆ ಮಾಡಿದ್ಯಾ ಅನ್ನೋದು. ನಾನು ಅವ್ರಿಗೆ ಹೇಳಿದೆ, ಇನ್ನೊಂದು 6 months ಬಿಟ್ಟು ನೋಡಿ ನಿಮ್ಮ ಕಿರಣ್ ರಾಜ್ ಹೇಗಿರ್ತಾರೆ ಅಂತ. ಸೊ ಆ ತಯಾರಿ ಮಾಡಿ ಭರ್ಜರಿ ಗಂಡು ಮಾಡಿದ್ವಿ. ಬಟ್ ನನಗೆ ಎಲ್ಲೋ ಒಂದು ಅಸಮಾಧಾನ, ಅಂದರೆ ಇನ್ನೂ ಈ ಕ್ಯಾರೆಕ್ಟರ್ನ ಇನ್ನೂ ರಗಡಾಗಿ ತೋರಿಸ್ಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದಂಥ ಕತೆ ಇದು. ಆ ಕ್ಯಾರೆಕ್ಟರಿಂದ ಸೃಷ್ಟಿಯಾದಂಥ ಕತೆ ಅದೊಂದು ಆ್ಯಂಗಲ್. ಅದು ಇನ್ನೊಂದು ಆ್ಯಂಗಲು, ಸುದರ್ಶನ್ ಸರ್ ಅವ್ರ ಮಗನ್ನ ಭರ್ಜರಿ ಗಂಡು ಟೈಮಲ್ಲಿ ನನಗೆ ಪರಿಚಯ ಮಾಡಿಸಿ, ನನ್ನ ಮಗನಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ, ಆ ಹುಡುಗ ಹೀರೋ ಆಗ್ಬೇಕಂತೆ ಅಂತ ತೋರಿಸೋದು, ಪರಿಚಯ ಮಾಡಿಸೋದು. ನಾನು ಸುತ್ತು ಒಂದು ರೌಂಡ್ ನೋಡಿದೆ, 17 ವರ್ಷ ಅನಿಸುತ್ತೆ. ಹೇಳ್ತಾರಲ್ಲ, 1/4 kg ಮಾಂಸ ಇರಲಿಲ್ಲ ಬಾಡಿಯಲ್ಲಿ. ಸೊ ಈ ಹುಡುಗನ್ನ ಹೀರೋ ಮಾಡಬೇಕು ಅಂತ ನನಗೆ ಒಂದು ಟಾಸ್ಕ್, ನಮ್ಮ ಟೀಮ್ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿದೆ. ಅದಕ್ಕೆ ಕಿಟ್ಟಿ ಕೌಶಿಕ್ ನಾನು ಏನೇ ಇರಲಿ ಫಸ್ಟ್ ನಾನು ಶೇರ್ ಮಾಡ್ಕೊಳ್ಳೋದು, ನೋಡಿ ನಿಮ್ಮ ಇಷ್ಟ ಏನು ಮಾಡ್ತೀರಾ ಮಾಡಿ ಅಂದವರು. ಸರಿ, ಆಮೇಲೆ ನಾನು ಕಿಟ್ಟಿಗೆ ಹೇಳಿದೆ, ಈ ಥರ ಇಲ್ಲ ಹುಡುಗ ಹೀರೋ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಈಗ ಅಂತ ಹೇಳಿ. ಸರಿ, ನನ್ನ ತಲೆಯಲ್ಲಿ ಏನೇನೋ ಬಂದು, ಸರಿ ಆ ಹುಡುಗನ್ನ ಕರೆದೆ, ಕ್ರಿಸ್ ಕರೆದು ಕೇಳಿದೆ ಅವನಿಗೆ, ನೀನು ಹೀರೋ ಆಗ್ಬೇಕಾ ಅಥವಾ ಒಳ್ಳೆ ನಟ ಆಗ್ಬೇಕಾ, ನೀನು ನೋಡಿದ ತಕ್ಷಣ ಸ್ಕ್ರೀನಲ್ಲಿ ಜನ ವಿಸಲ್ ಹೊಡಿಬೇಕು, ಆ ಥರ ನಿಮ್ಗೆ ಇಷ್ಟನಾ, ನೀನು ಹೀರೋ ಆಗೋಕ್ಕೆ ಇಷ್ಟನಾ, ನೀವೇನು ಹೇಳಿದ್ರು ಮಾಡ್ತೀನಿ, ನನಗೆ ಜನ ನನ್ನ ನೋಡಿದ್ರೆ ವಿಸಲ್ ಹೊಡಿಬೇಕು ಅಂತ. ಸರಿ, ನನ್ನನ್ನು ನಂಬಿ ನೀನು ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡು ಅಂತ ಮಾಡಿ. ಸೊ ಈ 2 ಆ್ಯಂಗಲಲ್ಲಿ ಹೀರೋ ಮತ್ತು ವಿಲನ್ಗೆ ಈ ಕತೆ ಶುರುವಾಗಿದ್ದು. ಸೊ ಅದರಂತೆ ಆಮೇಲೆ ನನಗೆ ಇವ್ರು ಕೊಟ್ಟಂಥ ಜವಾಬ್ದಾರಿ, ಸುದರ್ಶನ್ ಸರ್ ಫ್ಯಾಮಿಲಿ 4 ಜನ ಅಣ್ಣ ತಮ್ಮಂದಿದ್ದಾರೆ ಅವರು. ನಾನು ನಿಜವೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅಸೋಸಿಯೇಟ್ ಪೀಪಲ್ ಲೈಕ್ ದಿಸ್. ನನ್ನನ್ನು 4ನೇ ಜೊತೆಗೆ 5ನೇ ಮಗನಾಗಿ ಅವ್ರ ಮನೆಗೆ ಸೇರಿಸ್ಕೊಂಡ್ರು. ನೀನು ನಮ್ಮ ಮನೆ ಮಗ ಥರ ಅಂತ ಹೇಳಿ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಈ ರೇಂಜ್ಗೆ ಇವಾಗ ರಿಲೀಸ್ಗೆ ಬಂದಂಥ ಸಿನಿಮಾ ಇದು. ಶೇರ್ ಸಿನಿಮಾದಲ್ಲಿ ಒಂದು ನಾರ್ಮಲ್ ಕಥೆನೇ ಇದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಕುತೂಹಲ ಭರಿತ ಅಂಶಗಳು ಸಿಗುತ್ತೆ ಸಿನಿಮಾದಲ್ಲಿ. ಒಂದು ಅಂಶದಲ್ಲಿ ಅನಾಥ ಮಕ್ಕಳು ಅವರಿಗೆ ಏನು ಜವಾಬ್ದಾರಿ ಇರಲ್ಲ, ಅಂದರೆ ಅವತ್ತು ದುಡಿಬೇಕು, ಸಂಜೆ ಊಟ ಮಾಡೋದು, ಇದೆ ಇಷ್ಟು ಖುಷಿಯಾಗಿರುವಂಥ ಅನಾಥ ಮಕ್ಕಳು ಸಡನ್ ಆಗಿ ಅವ್ರ ಲೈಫಲ್ಲಿ ಏನೋ ಒಂದು ತೊಂದರೆ ಆದಾಗ ಅಲ್ಲಿ ಒಂದು ಹೀರೋ ಒಂದು ಡೈಲಾಗ್ ಹೇಳ್ತಾರೆ, ಅಂದರೆ ಅನಾಥ ಅಂತ ನಮ್ಮನ್ನು ಯಾಕೆ ಹೇಳ್ತೀರಾ, ನಾವೇನು ಹುಟ್ಟಿದಾಗಲೇ ಬೋರ್ಡ್ ಹಾಕೊಂಡು ಬಂದಿದ್ವಿ ಅನಾಥರಾಗಬೇಕು ಅನ್ನೋದು. ಅಂದರೆ ಇದೊಂದು ಪದ ಹೇಳುತ್ತೆ ಅನಾಥ ಮಕ್ಕಳಿಗೆ ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಫುಲ್ ಮೀಲ್ಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಶೇರ್. ಮೊದಲಿಗೆ ಈ ಚಿತ್ರದಲ್ಲಿ ನಟಿಸಿದ ಎಲ್ಲ ನನ್ನ ಆ್ಯಕ್ಟರ್ಸ್ಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಐ ಆಮ್ ಗ್ರೇಟ್ಫುಲ್ ಟು ಬಿ ಅಸೋಸಿಯೇಟೆಡ್ ಆ್ಯಕ್ಟರ್ಸ್ ಲೈಕ್ ಕಿರಣ್ ರಾಜ್. ಇನ್ಫ್ಯಾಕ್ಟ್ ನಾನು ಇವತ್ತು ಯಾವತ್ತೂ ಹೇಳ್ದೇ ಇರೋಂಥ ಮಾತು ಕಿರಣ್ ರಾಜ್ಗೆ ಹೇಳಬೇಕು. ಸೀರಿಯಲ್ ನೋಡಿದ್ಮೇಲೆ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್. ನಾನು ಅವನಲ್ಲ, ಬಟ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಕಿರಣ್ ರಾಜ್. ಆಲ್ ದಿ ಬೆಸ್ಟ್ ಕಿರಣ್. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕಿರಣ್ ಅವರು ನನ್ನ ಕೈಗೂ ಸಿಗದೆ ಇರೋಂಥ ಬ್ಯುಸಿಯೆಸ್ಟ್ ಹೀರೋ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಅದು ನನ್ನ ಮನಸ್ಪೂರ್ವಕ ಆಸೆ. ಹಾಗೆ ಗಿಲ್ಲಿ, ಇವತ್ತು ಕ್ರಿಸ್ ಅನ್ನೋದು ಹೋಗಿ ಗಿಲ್ಲಿ ಅನ್ನೋದು ಬಂದಿದೆ. ಈಗಾಗಲೇ ಒಂದು 2-3 ಸಿನಿಮಾ ಆಫರ್ಸ್ ಕೂಡ ಅವರಿಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಆ ಹುಡುಗಂದು ಡೆಡಿಕೇಶನ್ ಎಷ್ಟಿದೆ ಅಂದರೆ, ನಾನು ಮೊದಲನೇ ದಿವಸ ಮಾತ್ರ ನನಗೆ ಆತಂಕ ಇದ್ದಿದ್ದು, ಈ ಹುಡುಗನ್ನ ಇಟ್ಕೊಂಡು ಫುಲ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಬಟ್ ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಅಂತ ಕ್ಯಾರೆಕ್ಟ್ರು ಗಿಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮಾತು ಬರಲ್ಲ. ಮೊನ್ನೆ ಕೇಳ್ದ ನನಗೆ, ಸರ್ ನನ್ನ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಯಾವ್ದಾದ್ರು ಕೋರ್ಸ್ ತಗೊಳ್ಳ ಅಂತ. ಬೇಡ, ಕೋರ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ನೀನು ಮಾತು ಜಾಸ್ತಿ ಆಡ್ತಾ ಇಂಪ್ರೂವ್ ಅಂದರೆ ಅಷ್ಟು ಡೆಡಿಕೇಶನು. ಅಂದರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ. ಏನಾದರೂ ಹೇಳಿ, ಸಿಗರೇಟ್ ಸೇದೋ ಕ್ಯಾರೆಕ್ಟರ್ ಇತ್ತು. ನಾನು ಹೇಳಿದೆ, ನಿಮ್ಮ ಅಪ್ಪ ಅಮ್ಮನ ಕೈಲಿ ನನ್ನ ಬಯಸ್ಬೇಡ, ನೀನು ಇಷ್ಟು ಸಿಗರೇಟ್ ಸೇರ್ತಾ ಇದೆಯಾ ಸಿನಿಮಾದಲ್ಲಿ ಅನ್ನೋದು. ಸೊ ಏನು ಹೇಳಿದ್ರು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೋತಾನೆ. ಹಾಗೆ ಸುರೇಖ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬೆಂಕಿ ಇದೆ, ಅವರು
ನನಗೆ ಆ್ಯಕ್ಚುಲಿ ಕಿಟ್ಟಿ ಕೌಶಿಕಿಂದ ಒಂದು ರೆಫರೆನ್ಸ್ ಬಂತು, ಈ ಥರ ಒಬ್ಬರು ನೀವು ಅಂದ್ಕೊಂಡಿದ್ದೀರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದಾರೆ ಅಂತ. ನಾನು ನೋಡಿ ನನಗೂ ಸೂಕ್ತ ಅನ್ನಿಸ್ತು. ಅವರನ್ನು ತುಂಬ ಅಂದರೆ ತುಂಬ ಜೀವ ಕೊಟ್ಟು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಇನ್ನು ಟೆಕ್ನಿಕಲ್ ಟೀಮ್, ಹಾಗೆ ಶೋಭಿ ಕೂಡ ಒಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ. ಕಾರ್ತಿಕ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಕಿ ಅವನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾನು ನೋಡಿ ನನ್ನ ಮನೆಯಲ್ಲಿ ಡ್ಯಾನ್ಸ್ ಕಲಿತು ಇಷ್ಟುದ್ದ ಹುಡುಗಯಿಂದ ಬೆಳೆದಿದ್ದೀಗ ಮುಂದೆ ಒಂದು ಹೀರೋ ಕೂಡ ಆಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ರಾಕಿ, ನಿನಗೆ ದೇವರು ಒಳ್ಳೇದು ಮಾಡಲಿ. ಸೊ ಟೆಕ್ನಿಕಲ್ ಟೀಮ್ ಅಂದರೆ ನನ್ನ ಎರಡು ಕಣ್ಣು ಕಿಟ್ಟಿ ಕೌಶಿಕ್. ಅಂದರೆ ಸುಮಾರು ಜಗಳ ಮಾಡ್ಕೊತೀವಿ, ಆದರೂ ಈ ಔಟ್ಪುಟ್ ನನಗೆ ಒಂದು ಯಾವಾಗಲೂ ನಾನು ಯಾರಿಗಾದ್ರೂ ಟೀಸರ್ ಎಲ್ಲ ತೋರಿಸಿದಾಗ ನನಗೆ ಟಕ್ ಅಂತ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಫಸ್ಟ್ ಕೇಳೋದು ಕ್ಯಾಮ್ರಾಮ್ಯಾನ್, ಯಾರು ಕ್ಯಾಮ್ರಾಮ್ಯಾನ್ ಅಂತ ಕೇಳ್ತಾರೆ. ಅಂದರೆ ಡೈರೆಕ್ಟ್ರಿಗೆ ಏನು ಬೆಲೆನೇ ಇಲ್ವಾ ಅಂತ ನಾನು ರೇಗ್ಸೋದು. ಹೌದು, ನೀವು ಹೇಳೋದಲ್ವಾ ಸರ್ ನಾವು ತೆಗೆದುಕೊಡೋದು. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಯಾರಿಗೆ ಒಳ್ಳೆ ಹೆಸರು ಬಂದು ನಾನು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ವಿಜಯ್ ಕುಮಿಲಿನಿ. ವಿನೋದ್ ಬಗ್ಗೆ ಇತ್ತು. ಇವತ್ತು ಆ್ಯಕ್ಚುಲಿ ವಿನೋದ್ ಮಾಸ್ಟರ್ ಬರಬೇಕಿತ್ತು, ನನ್ನ ತುಂಬ ಆಸೆ. ಯಾಕಂದರೆ ಇದರಲ್ಲಿ ಆ್ಯಕ್ಷನ್ಗೆ ಬಹಳ ಒತ್ತು ಇದೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗಿದೆ ಆ್ಯಕ್ಷನ್. ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನೋದ್ ಮಾಸ್ಟರ್ಗೂ ನಾನು ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಮತ್ತೊಮ್ಮೆ ಈ ಅವಕಾಶ ನನಗೆ ಕೊಟ್ಟಂಥ ಗ್ರೇಸ್ ರಾಜ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇನ್ನು ಯಶಸ್ಸು ಸಕ್ಸಸ್ ಎಲ್ಲ ನಮ್ಮ ಕನ್ನಡ ಜನತೆ ಕೈಯಲ್ಲಿದೆ, ಹಾಗೆ ದೇವರ ಕೈಯಲ್ಲಿದೆ. ಧನ್ಯವಾದಗಳು. Thank you. Questions? Okay. ಸರ್, ನನ್ನನ್ನು ಬಿಟ್ಟು ಎಲ್ರಿಗೂ ಒಳ್ಳೆ ಹೆಸರು ಬಂದ್ರೆ ನಂಗೆ ತುಂಬಾ ಖುಷಿ. ನಿಮ್ಗೂ ಒಳ್ಳೆ ಹೆಸರು ಬಂದ್ರೆ, ಅವ್ರಿಗೆ ಒಳ್ಳೆ ಹೆಸರು ಬಂದ್ರೆ ನನ್ನಿಂದಾನೆ ಅಂತ ನನಗೆ ಗೊತ್ತು. ಆ ಸ್ವಾರ್ಥ ನನಗಿದೆ. ಸೋ ಸ್ವೀಟ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಠೆ ಖ್ಯಾತಿಯ ಕುಮಾರ್ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಸ್ಟೇಜ್ಗೆ. ಎಸ್, ಮೂವಿಂಗ್ ಆನ್. ನಮ್ಮ ಡೈರೆಕ್ಟರ್ ಅವರ ನಂತರ ಬಡ್ಡೀಸ್ ಸಿನಿಮಾನಲ್ಲಿ ಒಂಥರ ಕಾಣಿಸ್ತಾ ಇದ್ರು. ನಂತರದಲ್ಲಿ ಭರ್ಜರಿ ಗಂಡು, ತರುವಾಯ, ಈಗ ಶೇರ್, ಕರ್ಣನಾಗಿ ಮಿಂಚ್ತಾನೆ ಇದ್ದಾರೆ. ಕನ್ನಡತಿಯ ತರುವಾಯ ಧಾರಾವಾಹಿನೂ ಬಿಟ್ಟಿಲ್ಲ. ಕಿರುತೆರೆ, ಹಿರಿತೆರೆ ಎರಡರಲ್ಲೂ ಈಕ್ವಲಿ ಇಂಪಾರ್ಟೆನ್ಸ್ ಕೊಡ್ತಿರುವಂತಹ ನಮ್ಮ ಪ್ರೀತಿಯ ಕಿರಣ್ ರಾಜ್ ಅವ್ರು ಏನ್ ಹೇಳ್ತಾರೆ ಸಿನಿಮಾ ಬಗ್ಗೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಅಂದರೆ ನನಗೆ ಆಸ್ ಅ ಆ್ಯಕ್ಟರ್ ಇಲ್ಲಿ ಚೂಸ್ ಮಾಡೋದಕ್ಕಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಕ್ಕೆ, ಅದರಿಂದ ಸುಮಾರು ಫ್ಯಾಮಿಲಿ ಇವತ್ತು ವರ್ಕ್ ಆಗ್ತಿದೆ. ಸೊ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಸರ್, ಅವರು ನನಗೆ ಹೇಳಿದಾಗೆ ಆ್ಯಕ್ಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಅದ್ರ ಥ್ರೂ ನನ್ನ ಒಂದು ಆ್ಯಕ್ಷನ್ಗೆ ನನಗೂ ಇಂಟ್ರೆಸ್ಟ್ ತುಂಬ ಜಾಸ್ತಿ ಹುಡ್ಕೋತು. ಅಂದರೆ ಐ ಶುಡ್ ಕಂಟಿನ್ಯೂ ಆಸ್ ಅನ್ ಆ್ಯಕ್ಷನ್ ಹೀರೋ ಅಂತ. ಸೊ ಅದಕ್ಕೆ ಒಬ್ಬೊಂದು ಥ್ಯಾಂಕ್ ಯು ಹೇಳಬೇಕು. ಆಲ್ಮೋಸ್ಟ್ ಸ್ಟೋರಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ. ನನಗೆ ಅವರು ಹೇಳೋಕ್ಕೇನೂ ಬಿಟ್ಟಿಲ್ಲ. ಬಹುಶಃ ಅದಕ್ಕೆ ಅವರು ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಕ್ಯಾರೆಕ್ಟರ್ ಅನಾಥ್ ಹುಡುಗ, ಆ್ಯಂಡ್ ಅವ್ನ ಸುತ್ತಮುತ್ತ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಸೊ ಅಲ್ಲಿ ನಡೆಯುವಂಥ ಒಂದಷ್ಟು ಇನ್ಸಿಡೆಂಟಿಂದ ಸ್ಟೋರಿ ಡ್ರೈವ್ ಆಗುತ್ತೆ. ಒಂದು ಸಸ್ಪೆನ್ಸ್, ಕ್ರೈಮ್ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಸೊ ಅದರ ಥ್ರೂ ಕ್ಯಾರೆಕ್ಟರ್ ಜರ್ನಿ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಅದೇ ಹೇಳಿದ್ರಿ, ಪ್ರತಿ ಸಿನಿಮಾದಲ್ಲೂ ಬೇರೆ ರೀತಿ ಕಾಣ್ತೀನಿ ಅಂತ. ಸೊ ಐ ಆಮ್ ಕಂಪ್ಲೀಟ್ಲಿ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ನನಗೆ ಒಂದು ಇನ್ಸ್ಟ್ರಕ್ಷನ್ ಅಂತ ಏನು ಬರುತ್ತೆ, ಆಸ್ ಅ ಲೇಬರ್ ಐ ವರ್ಕ್, ಆಸ್ ಅ ಎಂಪ್ಲಾಯ್ ಐ ಡಿಲಿವರ್ ಮೈ ಸ್ಕಿಲ್ಸ್. ಸೊ ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟ್ ಸರ್ ಹೋಗಬೇಕು. ಸೊ ಯಾವುದೇ ರೀತಿ ಅವರು ಈ ಕ್ಯಾರೆಕ್ಟರ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಹೌ ದ ಸ್ಟೋರಿ ಹ್ಯಾಸ್ ಬೀನ್ ಥ್ರೂ. ಸೊ ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ಕೌಶಿಕ್ ಸರ್, ಅವ್ರು ನನಗೆ ಈ ಟೀಮ್ಗೆ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಲೈಕ್ ಬನ್ನಿ ಸರ್ ಏನಾದರೂ ಮಾಡೋಣ ಅಂತ ಅವರು ಯಾವಾಗಲೂ ಹೇಳ್ತಾನೆ ಇರ್ತಿದ್ರು. ಸೊ ಕೌಶಿಕ್ ಸರ್ ಯಾವಾಗಲೂ ಅವ್ರು ತುಂಬ ಫೋಕಸ್ಡ್ ಆಗಿದ್ರು. ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಈ ಒಂದು ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಅವ್ರಿಗೆ ಫೋಕಸ್ ಇದೆ, ಪ್ಲಸ್ ಹಂಗರ್ ಇದೆ. ಆ ಹಂಗರ್ಗೆ ನಾನು ಅವರು ಜೊತೆಯಲ್ಲಿ ಬನ್ನಿ ಟ್ರಾವೆಲ್ ಮಾಡೋಂತ ಕರ್ಕೊಂಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗೂ ಹ್ಯಾವ್ ಬಿನ್ ಪಾರ್ಟ್. ಸೊ ನಾನು ಈ ಸಿನಿಮಾ ಲೀಡ್ ಅಲ್ಲ, ಐ ಆಮ್ ಪಾರ್ಟ್ ಆಫ್ ದ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನಿಂದ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು.
ಆಲ್ ದ ವೆರಿ ಬೆಸ್ಟ್ ಮುಂದಿನ ಸಿನಿಮಾಗಳಿಗೂ ಕೂಡ. ಹಾಗೆ ನಮ್ಮ ಪ್ರೊಡ್ಯೂಸರ್ ಡಾಕ್ಟರ್ ಸುದರ್ಶನ್ ಸುಂದರ್ ರಾಜ್ ಅವರು ಸೊ ಬಹುದೂರ ಚಲಿಸಿ ಬಂದಿದ್ದಾರೆ. ಅವ್ರ ಜಾನರೇ ಬೇರೆ, ಆದರೆ ಖುಷಿ ಅನಿಸಿದ್ದು ಅವರ ತಂದೆಯ ಹೆಸರಲ್ಲಿ ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಗ್ರೇಸ್ ರಾಜ್. ಸೊ ಆ ಗ್ರೇಸ್ ಸದಾ ನಿಮ್ಮ ಇಡೀ ಫ್ಯಾಮಿಲಿಗೆ ಇರಲಿ ಅಂತ ಹಾರೈಸ್ತಾ, ವಾಟ್ ಯು ಸೇ ಸರ್, ನಿಮ್ಮ ಸಿನಿಮಾ ಮಗನ್ನ ಹೀರೋ ಮಾಡೋದಕ್ಕೆ ಅಂತ ಪ್ರಾರಂಭ ಮಾಡಿದಂಥ ಸಿನಿಮಾ ವಿಲ್ಲನ್ ಆದ್ರೂ ಪರವಾಗಿಲ್ಲ ಮಿಂಚ್ಲಿ ಅಂತ ಖುಷಿದ ನೀವು ಏನೋ ಒಂದು ರೋಲ್ ಮಾಡಿದ್ದೀರಾ ಅಂತ ಅನ್ನಿಸ್ತು, ಹೌದಾ? ಏನೋ ಒಂದು ಚಿಕ್ಕದೊಂದು ಡೈರೆಕ್ಟರ್ ಕೊಟ್ಟರು ಮೇಡಮ್. ಸೊ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನ್ನ ಪ್ರೊಫೆಷನ್ ಲಾಯರ್. ಇದರಲ್ಲಿ ಬರೋದು ನನಗೆ ಏನು ವಿಚಾರ ಇರಲಿಲ್ಲ, ಬಟ್ ಏನೋ ಒಂದು ಇದರಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬಂದೆ. ಸೊ ನಾವು 4 ಜನ ಅಣ್ಣ ತಮ್ಮರು ಕುಂತು ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕು, ಮಗನಿಗೆ ಏನಾದರೂ ಅವ್ನಿಗೆ ಇಷ್ಟ ಇತ್ತು ಒಂದು ಮೂವಿ ಮಾಡಬೇಕಂತ. ಅವನಿಗೆ ಯಾವ ಮೂವಿದಲ್ಲಿ ಮಾಡಿಸ್ಬೇಕು ಅಂತ ನಮಗೇನು ಗೊತ್ತಿರಲಿಲ್ಲ, ಏನೂ ಇರಲಿಲ್ಲ. ಸೊ ಒಂದು ಪ್ರಸಿದ್ಧ ಸರ್ ಸಿಕ್ಕಿದಾಗ ಅವರೊಂದು ಒಂದು ಚಿಕ್ಕ ಪಾತ್ರೆ ಕೊಡ್ತೀನಿ ನಿಮ್ಮ ಮಗನಿಗೆ ಅಂತ ಭರ್ಜರಿ ಗಂಡಲ್ಲಿ ಒಂದು ಚಿಕ್ಕ ಪಾತ್ರೆ ಕೊಟ್ಟರು. ಅದರಲ್ಲಿ ಒನ್ ಟೇಕಲ್ಲೇ ಚೆನ್ನಾಗಿ ಮಾಡಿದ್ದಾನೆ ಸರ್ ನಿಮ್ಮ ಮಗ, ನೀವೇ ಒಂದು ಮೂವಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತಂದರು. ಬೇರೆ ಮೂವಿಯಲ್ಲಿ ಅಂತಂದರೆ ಯಾರು ತಗೋತಾರ ಯಾರಿಲ್ಲ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವೇ ಒಂದು ಪ್ರೊಡಕ್ಷನ್ ಹೌಸ್ ತೆಗೆದು ನಮ್ಮದೇ ಒಂದು ಮಗನಿಗೆ ಇದು ಆ್ಯಕ್ಟ್ ಮಾಡಿಸ್ಬೇಕಂತ ನಮ್ಮ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆಮೇಲೆ ಪ್ರಸಿದ್ಧ ಸರ್, ಕಿಟಿ ಸರ್, ಎಲ್ಲ ವಿನೋದ್ ಮಾಸ್ಟರ್ ಎಲ್ಲ ಒಂದು ನಮ್ಮದೊಂದು ಒಳ್ಳೆ ಗ್ರೂಪು. ಸೊ ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟು ಲಾಸ್ಟ್ಗೆ ತುಂಬ ಕಷ್ಟ ಆಯಿತು ಮೂವಿ ಮಾಡೋಕ್ಕೆ. ಆಮೇಲೆ ಏನೋ ಮಾಡಿ ಮೇ 15ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ದೇವ್ರ ಚಿತ್ತ, ಎಲ್ಲ ನಿಮ್ಮ ಆಶೀರ್ವಾದ. ಮೇ 15ಕ್ಕೆ ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ಅಂದ್ರೆ ತಡನೇ ಆಗುತ್ತೆ ಸರ್. 3.5 ವರ್ಷ ಆಯ್ತು. ಅಲ್ಲ, ತೊಂದರೆ ಬರ್ತಾ ಇರ್ತದೆ ಸರ್ ಮೂವಿ ಮಾಡ್ಬೇಕಾದ್ರೆ, ತುಂಬಾ ಕಷ್ಟಗಳು ಬರ್ತವೆ. ಆಮೇಲೆ ಕುಮಾರಣ್ಣ ಸಿಕ್ಕಿದ ಮೇಲೆ ಸ್ವಲ್ಪ ಈಸಿ ಆಯ್ತು ನಮಗೆ, ಅದೊಂದು ಹೇಳಕ್ ನೆನಪದೆ. ಕುಮಾರಣ್ಣ ಸಿಕ್ಕಿದ ಮೇಲೆ ನಮಗೆ ಸ್ವಲ್ಪ ಈಸಿ ಆಯ್ತು. ಏನು ಸರ್, ಡಿಸ್ಟ್ರಿಬ್ಯೂಷನ್ KRG ಅವರು ಕೊಟ್ಟಿದ್ದೀವಿ, KRG ಅವರು ಮಾಡ್ತಿದ್ದಾರೆ ಸರ್. ಓಕೆ, ಮೂವಿಂಗ್ ಆನ್. ಸುರೇಖಾ, ಮಂಜು ಅವರ ಪ್ರಶ್ನೆಗೆ, ಮದುವೆ ಮಾಡೋದು, ಮನೆ ಕಟ್ಟೋದು, ಈಗ ಸಿನಿಮಾ ಮಾಡೋದು, ಹೌದು. ಇಂಡಸ್ಟ್ರಿ ಸಮಸ್ಯೆ ನೋಡಿಕೊಂಡು ಒಂದು ಒಳ್ಳೆ ಟೈಮ್ಗೆ ರಿಲೀಸ್ ಮಾಡಬೇಕು ಅಂತ. ಹೌದು, ಖಂಡಿತ ಸ್ವಲ್ಪ ತಡ ಆಯಿತು. ಸಿನಿಮಾದ ಬಜೆಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪ ತಡ ಆಯಿತು. ಸೆನ್ಸರ್ ಆಗಿದೆ, ಸೆನ್ಸಾರ್ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೆನ್ಸಾರ್ ಬಗ್ಗೆ ಮಾತಾಡ್ಬೋದಾ? ಏನು ತೊಂದರೆ ಆಗಿದೆ? ಯಾಕಂದ್ರೆ ನನಗೆ ಭಯ ಸ್ವಲ್ಪ ಸೆನ್ಸಾರ್ ಬಗ್ಗೆ ಮಾತಾಡೋಕ್ಕೆ. ನೀವು ಧೈರ್ಯ ಕೊಟ್ಟರೆ ಮಾತಾಡಿ. ಖಂಡಿತ. ನನಗೆ ಆ್ಯಕ್ಚುಲಿ ಸಿನಿಮಾ ಈಗ ತುಂಬ ಕಷ್ಟ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರಲ್ವಾ, ನಾನೇನಾದರೂ ಅಕಸ್ಮಾತ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ, ನಾನು ಸಾಫ್ಟ್ವೇರ್ ಕಂಪ್ನಿಲಿ ಇದ್ದೀನಿ, ಬಟ್ ನೆಕ್ಸ್ಟ್ ಪ್ರೊಫೆಷನ್ ಏನಾದರೂ ಚೂಸ್ ಮಾಡಿದ್ರೆ ಸ್ಟ್ಯಾಂಡಪ್ ಕಮಿಡಿಯನ್ ಆಗೋಣ ಅಂತ ನನ್ನ ಆಸೆ. ಸ್ಟ್ಯಾಂಡಪ್ ಕಾಮಿಡಿಗೆ ಬೇಜಾನ್ ಕಂಟೆಂಟ್ ಇದೆ ಸೆನ್ಸಾರ್, ಯಾರೂ ಮುಟ್ಟಿಲ್ಲ ಇವತ್ತವರೆಗೂ. ಪ್ರಾಣೇಶ್ ಅವರು ಎಲ್ಲೂ ಈ ಸೆನ್ಸಾರ್ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ತಾರೆ, ಬಟ್ ಸೆನ್ಸಾರ್ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ನೋಡಿ, ನನಗೆ ಎ ಸರ್ಟಿಫಿಕೇಟ್ಗೆ ನಾನು ಆ್ಯಕ್ಚುಲಿ ಸುದರ್ಶನ್ ಸರ್, ನಾವಿಲ್ಲೇ ಕೂತಿರುವಾಗ ಸುದರ್ಶನ್ ಸರ್ ತುಂಬ ಆತಂಕದಲ್ಲಿ ಕೇಳ್ತಿದ್ರು, ಏನು ಕೊಡ್ಬೋದು ಸರ್ಟಿಫಿಕೇಟ್, ನನ್ನ ಧೈರ್ಯವಾಗಿರಿ, ಇವು ಕೊಡ್ತಾರೆ ಅಂತ. ಒಳಗಡೆ ಬಂದ ತಕ್ಷಣ 4 ಜನ ಅಲ್ಲಿ ಕೂತಿದ್ರು. ಅವರು ನಿಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಶಾಕು. ನಾನು ಇವ್ರಿಗೆ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ, ಎ ಸರ್ಟಿಫಿಕೇಟ್ ಅಂತ. ಸರಿ, ನಾನು ಸ್ಟ್ಯಾಂಡಪ್ ಕಾಮಿಡಿ ಅಂತ, ಯಾಕಂದ್ರೆ ಈ ಸೆನ್ಸಾರ್ ಅವರು ಏನೇನು ಈಗ ಸ್ಟೇಟ್ಮೆಂಟ್ ನಮಗೆ ಕೊಡ್ತಾರೆ, ಅದು ಸ್ಟ್ಯಾಂಡಪ್ ಕಾಮಿಡಿಗೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋಕ್ಕೆ ನನ್ನ ಹತ್ರ ತುಂಬ ಕಂಟೆಂಟ್ ಇದೆ. ಅವರೊಂದು 4 ವಿಷಯ ಹೇಳೋದು ಸರ್. ಫಸ್ಟ್ ಆಫ್ ಆಲ್ ಅವರಿಗೆ ನನಗೆ ಅರ್ಥ ಆಗಿದೆ ಅಂದರೆ, ಇವರಿಗೆ ಈ ಥರ ಜಾನರ್ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ದು, ನೀವೊಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಎಲ್ಲ ಬರೀ ಆ್ಯಕ್ಷನ್ ಇದೆ ಅಂತ. ನಿಮಗೆ ಜಾನರ್ ಕೇಳ್ಕೊಂಡು ಬಂದು ಸಿನಿಮಾ ನೋಡಿ,
ನಿಮಗೆ ಆಕ್ಷನ್ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಂದು ನೋಡ್ತೀರಾ? ಸುಮಾರು ಜನ ಇದಾರಂತೆ. ಆ ಥರ ಯಾರಿಗೆ ಇಷ್ಟ ಇದೆಯೋ ಅಂಥವ್ರು ಬಂದು ಸಿನಿಮಾ ನೋಡೋಕ್ಕೆ ಕಳಿಸಿ. ಸೊ ಫಸ್ಟ್ ಅವ್ರಿಗೆ ಈ ಸಿನಿಮಾ ನೋಡೋಕೆ ಇಷ್ಟ ಇರಲಿಲ್ಲ, ಇಷ್ಟ ಇಲ್ಲದೆ ಇದ್ದು ಏನೋ ಒಂದು ನೋಡಬೇಕು, ಸರ್ಟಿಫಿಕೇಟ್ ಕೊಡ್ಬೇಕಂತ ಬಂದು ನೋಡಿದ್ದಾರೆ. 4 ವಿಷಯ ಹೇಳೋದು, ಇದು 4 ವಿಷಯ ನೀವು ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಗೆ ಕೊಡ್ತೀನಿ ಅಂತ. ಮೊದಲನೇದು, ಶೋಭರಾಜ್ ಸರ್ ಗಿಲ್ಲಿ ಕ್ಯಾರೆಕ್ಟರ್ಗೆ 4 ಸಲ ಚುಚ್ತಾರೆ ಸರ್. ಅದನ್ನ ಅವ್ರು ಹೇಳಿದ್ದು 2 ಸಲ ಚುಚ್ಚೋಂಗ್ ಮಾಡಿ ಅಂತ. ಅಂದ್ರೆ 2 ಸಲ ಚುಚ್ಚಿದ್ರೆ ಸಾಯಲ್ವಾ ಅಂತ ನನ್ನ ಪ್ರಶ್ನೆ. ಇನ್ನೊಬ್ರು ಮೇಡಮ್ ಕೂತಿದ್ರಲ್ಲಿ ಸಖತ್ತಾಗಿ ಹೇಳೋದು, ಅವ್ರ ಹಿಂದೆ ತಿಳ್ಕೊಂಡು ಒಂದು ಕೆಲಸ ಮಾಡಿ, ವೈ ಡೋಂಟ್ ಯು ರೀಶೂಟ್ ಅಂದ್ರು. ಏನ್ ಇವರು ನನಗಿನ್ನ ನೋಡಿ ಬರುತ್ತೆ, ನನಗೆ ಇವ್ರ ಮನೆಯಿಂದ ನಾನು ಕೊಡ್ತಾರೆ ರೀಶೂಟ್ ಮಾಡಕ್ಕೆ. ನಾನು ತುಂಬಾ ನನಗೆ ಬಂದಿದ್ದನ್ನು ನಾನು ಸಹಿಸ್ಕೊಂಡು ಹೇಳಿದೆ, ಯಾಕಂದ್ರೆ ಭಯ, ಇಲ್ಲಿ ಒಳಗಡೆ ಬಿಡಕ್ಕೆ ಭಯ ಪಡ್ತಾರೆ, ಅವ್ರ ಹತ್ರ ಮಾತಾಡಕ್ಕೆ ಅಷ್ಟು ಭಯ ಇಡಿಸ್ಬಿಟ್ಟಿದ್ದಾರೆ ನಮಗೆ ಸೆನ್ಸಾರ್ ಅವರದ್ದು. ಈಗ ಸಿನಿಮಾ ನೋಡಿ, ನೀವೇ ಹೇಳಿದ್ರಿ 4 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀವಿ ಸಿನಿಮಾ ಮಾಡಕ್ಕೆ. ಇವಾಗ ಮುಂದೆ ಸಿನಿಮಾ ಮಾಡಕ್ಕೆ ಸೆನ್ಸಾರ್ ಮೈಂಡಲ್ಲಿ ಇಟ್ಕೋಬೇಕು, ಡಿಸ್ಟ್ರಿಬ್ಯೂಟರ್ಸ್ನ ಮೈಂಡಲ್ಲಿ ಇಟ್ಕೋಬೇಕು. ನಾವು ಸಿನಿಮಾ ಮಾಡುವಾಗ ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾ ಲೆಂತ್ ಆಯ್ತು ಕಟ್ ಮಾಡ್ಸಕ್ಕೆ ಹೇಳಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮಗೆ. ನಾನು ಈ ವಿಷಯ ಇವಾಗ ತಾವು ಕೇಳ್ತೀನಿ ಅಂದ್ರೆ, ರತ್ನಮಂಜರಿ ಸಿನಿಮಾ 25 ನಿಮಿಷ ನನಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ ಮಾತಿನ ಕಟ್ ಮಾಡಿಸೋದು, ಪ್ರೊಡ್ಯೂಸರ್ಗೆ ಭಯ ಇರಿಸಿ. ತುಂಬಾ 2.5 ಗಂಟೆ ಇದೆ, 2 ಗಂಟೆ 35 ನಿಮಿಷ. ಸೆಕೆಂಡ್ ಶೋಗೆ ಸಿನಿಮಾ ಜನ ಬಂದ್ರೆ ಬಸ್ ಸಿಗಲ್ಲ, ಸೊ ಸೆಕೆಂಡ್ ಶೋಗೆ ಸಿನಿಮಾ ಬರಲ್ಲ ಅಂತ 4 ಅವರ್ ಸಿನಿಮಾ ಸ್ವಾಮಿ. ದುರಂಧರ್ ಸಿನಿಮಾ ಜನ ನೋಡ್ತಾ ಇಲ್ವಾ? ಸೊ ನಾವು ಡೈರೆಕ್ಟ್ ಯಾರ್ಯಾರ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ಸೊ ಅದೊಂದು ಹೇಳೋದು. ಸೊ ಶೋಭರಾಜ್ ಸರ್, ನಾನು ಹೇಳಿದೆ ಮೇಡಮ್, ನನಗೆ ರೀಶೂಟ್ ಮಾಡೋ ಪ್ರಿವಿಲೇಜ್ ಎಲ್ಲ ಇಲ್ಲ ಸಿನಿಮಾದಲ್ಲಿ, ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಹತ್ರ ತುಂಬಾ ಶಾರ್ಟ್ಸ್ ಇಲ್ಲ ರೀಪ್ಲೇಸ್ಗೆ ಅಂತ. ಎರಡನೇದು, ಒಂದು ಐಟಮ್ ಸಾಂಗ್ ಇದೆ. ಐಟಮ್ ಸಾಂಗ್ನ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ, 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಇಡೀ ಸಾಂಗ್ನ ಜನ ಎಲ್ಲ ನೋಡಿದ್ದಾರೆ. ಇವ್ರು ಹೇಳ್ತಾರೆ ಕ್ಲಿವೇಜ್ ಜಾಸ್ತಿ ತೋರಿಸ್ತಾ ಇದ್ರೆ ಅದನ್ನೊಂದು ಚೂರು ಕಡಿಮೆ ಮಾಡಿ ಅಂತ. ನಾವೇನು ಪೇಂಟ್ ಮಾಡೋಕ್ಕಾಗತ್ತಾ ಇವಾಗ ಶೂಟ್ ಮಾಡಿರೋದನ್ನ? ಇವು 1 ಲಕ್ಷ ಜನ ಆಲ್ರೆಡಿ ನೋಡಿದ್ದಾರೆ. ಈಗ ಇವರು ನಮಗೆ ಏನಂತ ಕಮೆಂಟ್ ಮಾಡ್ತಾರೆ, ಅದನ್ನ ಕ್ಲೀವೇಜ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ಥರ ನನಗಂತೂ ತುಂಬಾ ಇನ್ನೊಂದು, ಕಿರಣ್ ರಾಜ್ ಇಂಟ್ರಡಕ್ಷನ್, ನಾವು ಏನೋ ಕ್ರಿಯೇಟಿವ್ ಆಗಿ ಏನಾದ್ರು ಯೋಚನೆ ಮಾಡೋಣ. ಹೌದು, ಎಲ್ಲ ಇರೋ ಇಂಟ್ರಡಕ್ಷನ್ ತರ ಇದು, ಇದನ್ನ ಯಾಕೆ ನೋಡಬೇಕು ಸಿನಿಮಾ ಅನ್ನೋದನ್ನ. ನಾನು ಅವನು ಶಿವರಾತ್ರಿ ದಿವಸ ಶಿವನೇ ಬಂಗಿ ಹೊಡೆಯೋದು, ಶಿವ ಹೊಡಿತಾರೋ ಅಥವಾ ಅವ್ರ ಭಕ್ತರು ಬಂಗಿ ಸೇರ್ತಾರೆ, ಮತ್ತೆ ಅದು ರಾಮರಸ ಎಲ್ಲ ಕುಡಿತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ನಾನು ಕಿರಣ್ ರಾಜ್ ಕ್ಯಾರೆಕ್ಟರ್ನ ಎಲ್ಲೂ ಅವ್ರು ಕುಡಿದು ಮತ್ತೇರಿ ಕೂತಿದ್ದಾರೆ ಅಂತ ನಾನು ಹೇಳಲ್ಲ, ಅವರು ಶಿವನ್ನೇ ಮೈ ಮೇಲೆ ಹಾಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಫೀಲಿಂಗ್ ಅಲ್ಲಿ ಅವ್ರು ಬಂಗಿ ಹಿಡ್ಕೊಂಡು ಇಂಟ್ರಡಕ್ಷನ್ ಇದೆ. ಅದರಲ್ಲಿ ನೀವೊಂದು 60% ತೆಗೀರಿ ಅಂದ್ರೆ ಫೈಟ್ ಅನ್ನ ನಾವು 60% ಕಟ್ ಮಾಡಬೇಕಂತ. ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಇನ್ನೊಂದು ಹೇಳಿದ ಪೆಟ್ರೋಲ್, ನಾನು ಹೇಳೋದು ಈ ವಿಷಯಕ್ಕೆ, ಗಾಂಜಾ ಹೊಡೆಯೋದಕ್ಕೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಕೊಟ್ಟು ನೀವು ಇಡೀ ಪ್ರಪಂಚದಲ್ಲೇ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಹೋಗಿ ಎಲ್ಲಾದ್ರೂ ನಿಂತು ನೀವು ಚಿಕ್ಕ ಮಕ್ಕಳು ಸಿಗರೇಟ್ ಸೇರ್ತಾ ಇದ್ದೀರಾ ಅಂತ ನೀವು ಎಲ್ಲಾದ್ರೂ ನೋಡ್ತಾ ಇದ್ದೀರಾ? ಈ ಫ್ರೀಯಾಗಿ ಹೊರಗಡೆ ಎಲ್ಲ ಸಿಗೋದಕ್ಕೆ ಸಿನಿಮಾಗೆ ಮಾತ್ರ ಯಾಕೆ ರೆಸ್ಟ್ರಿಕ್ಷನ್ಸ್ ಅಂತ ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಹೇಳಿದ್ರು, ಹುಡುಗ ಒಂದು ಪೆಟ್ರೋಲ್ನ ಸ್ನಿಫ್ ಮಾಡೋದೊಂದು ಸೀನ್ ತೆಗೆದ್ಬಿಡಿ ಅಂತ. ಎಷ್ಟು ಜನ ಇವ್ರು ಹೋಗಿ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಇವ್ರೋಗಿ ನೋಡಿದಾರ? ಇದನ್ನ ಸಿನಿಮಾದಲ್ಲಿ ಮಾತ್ರ ನೀವು ಯಾಕೆ ರೆಸ್ಟ್ರಿಕ್ಷನ್ ಅಂದ್ರೆ, ನಿಮಗೆ ಏನೋ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಬೇಕಾಬಿಟ್ಟು ನಮ್ಮ ಮೇಲೆ ಸಿನಿಮಾದವ್ರ ಮೇಲೆ ಏರೋದು ತುಂಬಾ ಕಷ್ಟ, ತುಂಬಾ ತಪ್ಪು. ಹಾಗೆ ಇನ್ನೊಂದು ಹೇಳೋದು, ಸೆಕ್ಷುವಲ್ ಕಂಟೆಂಟ್ ಏನೋ ಲೆಸ್ಬಿಯನ್ ಅದ್ರ ಬಗ್ಗೆ ಏನೋ ಒಂದು, ನನಗೆ ಅದು ಕನ್ನಡದಲ್ಲಿ ಏನೋ ಒಂದು ವರ್ಡ್ ಹೇಳೋದು, ಅದು ಕನ್ನಡಕ್ಕೆ ಗೊತ್ತಾಗ್ತಲ್ಲ, ಅದನ್ನ ನೀವು ಎನ್ಕರೇಜ್ ಮಾಡ್ತಿದ್ದೀರಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಸ್ವಾಮಿ, ನಾನು ಅದು ಎನ್ಕರೇಜ್ ಮಾಡ್ತಿಲ್ಲ, ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಂತ. ಅದರಲ್ಲಿ ಒಂದು ಹೀರೋಯಿನ್ಗೆ ಅವ್ರ ವಾರ್ಡನ್ ಅವ್ರ ಮೇಲೆ ಬಿದ್ದಾಗ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ ನಾನು ತೋರಿಸಿದ್ದೀನಿ. ಅದು ಎನ್ಕರೇಜ್ ಮಾಡಿದಾಗ ಹೆಂಗಾಗುತ್ತೆ? ಅವೇರ್ನೆಸ್ ಕೊಡ್ತಾ ಇದ್ದೀನಲ್ವಾ ನಾನು. ಸೊ ಇದನ್ನ ಸೆನ್ಸಾರ್ ಅವ್ರಿಗೆ ಅದೇ. ಆಮೇಲೆ ನನಗೆ ಎ ಸರ್ಟಿಫಿಕೇಟ್ ಕೊಟ್ಟಾಗ ಸರಿ ನಾನು ಅನ್ಕೊಂಡೆ, ಆಯ್ತು ಈ ಸಿನಿಮಾ ಎ ಸರ್ಟಿಫಿಕೇಟ್ ಕೊಡ್ತೀರಾ, ನೆಕ್ಸ್ಟ್ ಯಾವ್ದಾದ್ರು ನನ್ನ ಮುಂದೆ ಬರೋ ಸಿನಿಮಾಕ್ಕೆ UA ಕೊಟ್ಟು ನನಗಿಂತ ಜಾಸ್ತಿ ಆಕ್ಷನ್ ಇದ್ರೆ ನಾನು ಹೋಗಿ ಸೆನ್ಸಾರ್ ಬೋರ್ಡ್ ನಮ್ಮ ಚೇಂಬರ್ಗೆ ಹೋಗಿ ಅಲ್ಲಿರೋ ಗಣ್ಯ ವ್ಯಕ್ತಿಗಳನ್ನ ಕೇಳ್ಕೊಂಡು, ಬನ್ನಿ ಸರ್ ದಯವಿಟ್ಟು ಸೆನ್ಸಾರ್ ಮೇಲೆ ಒಂದು ಸಣ್ಣದಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳೋದು, ನನಗೆ ಇಲ್ಲಿ ಕೂತಾಗ ನಮ್ಮ ಸೆನ್ಸಾರ್ ಶಿವರು ಹೇಳೋದು, ಕೆ ಮಂಜು ಅವರೇ ಎಷ್ಟು ಮಾತಾಡೋದು ಅವ್ರಿಗೆ ಬಿಡ್ಲಿಲ್ಲ ಸರ್ ಅಂತ ಹೇಳೋದು. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್, ದಯವಿಟ್ಟು ನಮ್ಮಂಥವ್ರಿಗೆ ಏನಾದರೂ ಒಂಚೂರು ರೈಸ್ ಮಾಡ್ಬೇಕಲ್ವ ಸರ್, ವಾಯ್ಸ್ ರೈಸ್ ಮಾಡಿ ಏನಾದರೂ ಮಾಡ್ಬೇಕು. ಆಮೇಲೆ ನಾನು ಇನ್ನೊಂದು ನನ್ನ ಸಜೆಷನ್ ಬೇಕಾದ್ರೆ ನನ್ನನ್ನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ಎ ಸರ್ಟಿಫಿಕೇಟ್ ಆದರೂ ಕೊಡಿ, A+++ ಏನಾದರೂ ಕೊಡಿ,
ಅದು ನಿಮ್ಮ ಕರ್ತವ್ಯ, ನೀವು ಮಾಡಿ ಬಿಟ್ಬಿಡಿ. ಥಿಯೇಟರ್ಗೆ ಇಂಥವರೇ ಸಿನಿಮಾ ಬರಬೇಕು, ಇಂಥವರೇ ಬರಬಾರ್ದು ಅಂತ ಯಾಕೆ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಓಕೆ, ನೀವು ಅಂತ ಕೊಟ್ಬಿಟ್ಟು ಬಡವರಿಗೆ ಅಥವಾ ಓದದೇ ಇರೋರಿಗೆ ಬಂದು ಹೇಳ್ತೀರಾ, ಇಲ್ಲ ಥಿಯೇಟರ್ ಹತ್ರ ಬಂದು ಹೇಳ್ತೀರಾ ಇದು ಅಡಲ್ಟ್ ಸಿನಿಮಾ ನೀವು ನೋಡಬೇಡಿ ಅಂತ? ಕೊಡಿ, ನಿಮ್ದು ಕೊಡೋ ಕರ್ತವ್ಯ ನಿಮ್ದು. ನೋಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಈಗ ನೀವು ಆಲ್ಕೋಹಾಲ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಎಲ್ಲ ಅಂತ ಹೇಳ್ತೀರಾ, ಬಾರ್ಗಳಲ್ಲಿ ಹೋಗಿ ನೀವು ಅವ್ರು ತಗೋಬಾರ್ದು ಇವ್ರು ತಗೋಬಾರ್ದು ಅಂತ ಮುಂದೆ ನಿಂತು ನೀವು ಮಾಡ್ತೀರಾ. ನೆಟ್ಫ್ಲಿಕ್ಸ್ ಅಲ್ಲಿ ಸಿಗದೆ ಇರೋದು, ಅಮೆಝಾನ್ ಅಲ್ಲಿ ಸಿಗದೆ ಇರೋದು, ನಾವು ಥಿಯೇಟರ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ ಸರ್? ಫ್ರೀಯಾಗಿ ನೋಡ್ತಾರಲ್ಲ, ಅಂದ್ರೆ ಫ್ರೀಯಾಗಿ ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡು ಕೊಟ್ಟು ಮಾತ್ರ ಥಿಯೇಟರ್ ನೋಡಬೇಡಿ ಅನ್ನೋದು ನಿಮ್ಮ ಉದ್ದೇಶನಾ? ಹೇಳಿ, ಅದನ್ನು ಮಾಡಿ. ಈಗ ಮುಂಚೆ ನಾವು ಸಣ್ಣ ಹುಡುಗರಿರುವಾಗ ಅಂತ ಸರ್ಟಿಫಿಕೇಟ್ ಬೋರ್ಡ್ ನಾವು ನೋಡ್ತಾ ಇದ್ವಿ, ಅದ್ರಲ್ಲಿ ಏನೋ ಸ್ವಲ್ಪ ಸೆಕ್ಷುವಲ್ ಕಂಟೆಂಟ್ ಇದೆ ಅನ್ನೋದು ನಾವು ಪೋಸ್ಟರ್ ಕಡೆ ನೋಡೋಕ್ಕೂ ನಾವು ಹಿಂಜರಿತಾ ಇದ್ವಿ. ಬಟ್ ಹೋಗ್ತಾ ಹೋಗ್ತಾ ಆಕ್ಷನ್ ಇದ್ರು ಸರ್ಟಿಫಿಕೇಟ್ ಕೊಡೋದು, ಸ್ವಲ್ಪ ಕ್ರೌರ್ಯ ಇದ್ರು ಸರ್ಟಿಫಿಕೇಟ್ ಕೊಡೋದು. ಸರ್ ದಯವಿಟ್ಟು ನಾನು ತುಂಬಾ ಓದ್ಕೊಂಡಿಲ್ಲ, ತುಂಬಾ ದೊಡ್ಡವನಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಅಲ್ಲಿ ಯುದ್ಧ ಆದ್ರೆ ಏನು ಕಪಾಳ ಕೊಡ್ದು ಕಳಿಸ್ತಾರ? ಕತ್ತಿ ತಗೊಂಡು ಚುಚ್ಚಿ ಸಾಯಿಸ್ತಾರ ಸರ್? ರಾವಣನ್ ತಲೆ ಹೋಗೋದು ನಾವು ನೋಡಿದೀವಿ. ಎಲ್ಲಾ ತರ ಕ್ರೌರ್ಯ ಅದ್ರಲ್ಲಿ ನೋಡಿ. ಅದ್ರಲ್ಲಿ ಯಾವ್ದಾದ್ರು ಪೌರಾಣಿಕ ಸಿನಿಮಾಕ್ಕೆ ಇವ್ರು ಸರ್ಟಿಫಿಕೇಟ್ ಕೊಟ್ಟಿದಾರ ಸರ್? ಆ ಧೈರ್ಯ ಅವ್ರಿಗಿದೆಯಾ? ಒಂದು ಕಥೆಯಲ್ಲಿ ಒಂದು ವಿಲನ್ ಅಂತ ತೋರಿಸೋದು ಹಿಂದೆ ಒಂದು ಉದ್ದೇಶ ಇರುತ್ತೆ. ಗುರುರಾಜುಲು ನಾಯ್ಡು ಅವರ ಹರಿಕಥೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಷ್ಟು ದೊಡ್ಡವನು ಯುದ್ಧ ಎಲ್ಲ ಯಾಕೆ ಮಾಡಕ್ ಬಿಟ್ಟ? ಮಾಯ ಮಂತ್ರ ಮಾಡಿ ಎಲ್ಲಾನು ಒಳ್ಳೇದ್ ಮಾಡಬಹುದಾಗಿತ್ತಲ್ಲ ಅಂತ. ಅದಕ್ಕೆ ಜನಕ್ಕೆ ತಿಳುವಳಿ ಹೇಳ್ಬೇಕು. ಅಂದ್ರೆ ದುಷ್ಟಶಕ್ತಿಗಳನ್ನ, ಕೆಟ್ಟ ಕೆಲಸ ನೀವು ಮಾಡಿದಾಗ ಅದನ್ನ ಬೇರೆ ಒಬ್ಬ ನಾಯಕ ಬಂದು ಜನಗಳಿಗೆಲ್ಲ ತಿಳಿ ಹೇಳಕ್ಕೆ ಈ ಒಂದು ಮಾಡಿ ಅದನ್ನ ಸಂಹಾರ ಮಾಡೋದು ಅಂತ. ಸೊ ನಾವು ಸಿನಿಮಾದಲ್ಲೂ ಅದನ್ನೇ ಅಲ್ವಾ ಮಾಡೋದು. ವಿಲನ್ ಅಂತ ತೋರಿಸಿದಾಗ ಅವನು ಒಳ್ಳೆಯವನಾಗಕ್ಕೆ ಹೀರೋ ಎಷ್ಟು ಸಲ ಒಂದ್ ಮಾಡ್ತಾನೆ. ಇದೆಲ್ಲ ಸರಿ ಇಲ್ಲ. ಸರಿ, ಮಿತಿ ಮೀರಿದಾಗ ಅವನು ಹತ್ಯೆ ಮಾಡ್ತಾನೆ, ಅವ್ನು ಸ್ಟೇಷನ್ ಕಳಿಸ್ತಾನೆ, ಏನೋ ಮಾಡ್ತಾನೆ. ಸೊ ಇದೆಲ್ಲ ನಾವು ಒಳ್ಳೇದೇ ಅಲ್ವಾ ಹೇಳೋದು. ಸರ್ ಈಗ ಮಹಾಭಾರತ ಮೊನ್ನೆ ಕುರುಕ್ಷೇತ್ರ ಬಂದಿಲ್ವಾ? ಅವಾಗ ಸೆನ್ಸರ್ ಹಾಕಿರ್ಲಿಲ್ಲ. UA ಇರ್ಬೋದು, A ಅಂತ ಇರಲ್ಲ. ಕುರುಕ್ಷೇತ್ರಾಗ ಹೌದು. ಹಂಗಾದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಮೇಡಮ್. ನೀವು ಸಾಂಗ್ ನೋಡಿದ್ದೀರಾ ಯೂಟ್ಯೂಬಲ್ಲಿ? ಅಲ್ಲ, ಈಗ ಅದಕ್ಕೆ ಇದಕ್ಕಿಂತ ತುಂಬಾ ಇರೋದು ನನಗೆ. ಆಕ್ಚುಲಿ ನನಗೆ ಇನ್ನೂ ಒಂದು ದುರಂಧರ್ ಬಿಟ್ಬಿಡಿ, ಬೇರೆ ಸಿನಿಮಾಗೆ. ದುರಂಧರ್ ನಾನು ಆಕ್ಷನ್ ಬಗ್ಗೆ ಹೇಳಿದ್ ನಾನು ಕ್ಲೀವೇಜ್ ಶೋ ಬಗ್ಗೆ ಹೇಳಿಲ್ಲ ಮೇಡಮ್. ನಾವು ತುಂಬಾ ಆರಾಮಾಗಿ ತಗೊಂಡಿದೀವಿ. ಇಲ್ಲ, ನಾವು ಕ್ಲೀವೇಜ್, ನಾನು ಆಕ್ಚುಲಿ ನನಗೆ ಕಂಪೇರ್ ಮಾಡಿದ್ರೆ ನನ್ನ ಸಿನಿಮಾಗಳಲ್ಲಿ ತುಂಬಾ ಇದು ಕಂಪೇರ್ ಮಾಡಿ ಇದಕ್ಕೆ ತುಂಬಾನೇ ಇದೆ. ಅದಕ್ಕೆಲ್ಲ ನಾನು ನೋಡಿ, ನನ್ನ 3 ಸಿನಿಮಾದಲ್ಲೂ ಅಷ್ಟೇ ಎಲ್ಲೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ. ಸಾಹಿತ್ಯದಲ್ಲೂ ನಾನು ತುಂಬಾ ಪರ್ಟಿಕ್ಯುಲರ್, ಯಾವುದೇ ಡಬಲ್ ಮೀನಿಂಗ್ ವರ್ಡ್ ಇರಬಾರ್ದು ನನ್ನ ಸಾಂಗ್ ಅಲ್ಲಿ ಅಂತ ನಾನು ತುಂಬಾ ಎಚ್ಚರಿಕೆ ವಹಿಸಿ ಮಾಡಿಸ್ತೀನಿ. ಇನ್ಫ್ಯಾಕ್ಟ್ ಈ ಸಾಂಗ್ ನೋಡಿದ್ಮೇಲೆ ನಾನು ಇನ್ನೂ ಒಂದ್ ದಿವಸ ಶೂಟ್ ಮಾಡಬೇಕಾಗಿತ್ತು, ಇನ್ನೂ ಬೇಕಾಗಿತ್ತು ಇದಕ್ಕೆ ಸ್ವಲ್ಪ ಅಂತ ನನಗೆ ಅನ್ಸಿದ್ದು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಅದನ್ನ ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡಿದಂತ ಅಲ್ಲ. ಇನ್ಫ್ಯಾಕ್ಟ್ ಆ ಹುಡುಗಿ ನಾನು ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಒಂದೇ ಒಂದು ಕನ್ಸರ್ನ್ ಏನಂದ್ರೆ, ಈಗ ನೋಡಿ ಅದು ಎಷ್ಟು ಸಿಲ್ಲಿ ಆಗಿದೆ. ಶೋಭರಾಜ್ 4 ಸಲ ಚುಚ್ಚೋದು, 2 ಸಲ ಚುಚ್ಚಿಸಿ ಅಂತ ಹೇಳ್ತಾರೆ. ಓಕೆ, ಇದು ನನಗೆ ತುಂಬಾ ಇದು ಅನಿಸ್ತು. ಎರಡನೇದು, ಸರ್ಟಿಫಿಕೇಟ್ ಕೊಡ್ಲಿ ಸರ್, ರೆಸ್ಟ್ರಿಕ್ಷನ್ಸ್ ಮಾಡಬೇಡಿ ಅಂತ ಹೇಳೋದು ನಾನು. ಹೌದು ಸರ್, ಅದನ್ನ ಇನ್ಮೇಲೆ ನಾವು ಖಂಡಿತ ಸೆನ್ಸಾರ್ ಗೈಡ್ಲೈನ್ಸು, ಡಿಸ್ಟ್ರಿಬ್ಯೂಟರ್ ಗೈಡ್ಲೈನ್ಸು ಸರ್ ಸ್ವಲ್ಪ ಮಟ್ಟಿಗೆ ಖಂಡಿತ ಇದೆ. ನನಗೆ ಖಂಡಿತ ನಾನು ಓದಿಲ್ಲ ಸರ್. ಅಲ್ಲ, ಈಗ ಅದನ್ನ ಕಂಪ್ಲೀಟ್ ಗೈಡ್ಲೈನ್ಸ್ ಇಟ್ಕೊಂಡು ಸಿನಿಮಾ ಮಾಡ್ಬೋದಾ ಸರ್? ಇವತ್ತಿನ ಲೆಕ್ಕಕ್ಕೆ ಮಾಡ್ಬೋದಾ ಸರ್? ನ್ಯಾಷನಲ್ ಅವಾರ್ಡ್ ಸಿನಿಮಾ ಮಾಡ್ತೀನಿ ಅಂತ ನಾನು ಪ್ರೊಡ್ಯೂಸರ್ ಹತ್ರ ಹೋದ್ರೆ ನನ್ನ ಮನೆಗೆ ಬರ್ಸಲ್ಲ. ಇವಾಗ ಅಟ್ಲೀಸ್ಟ್ ಹೌದು ಸರ್, ಅದು ತಪ್ಪು. ನೀವು ಏನಾದ್ರು ಮಾಡ್ಕೊಳ್ಳಿ, ಹಿಂಗೆ ಮಾಡಿ ಅನ್ನೋದು ತಪ್ಪು ಸರ್. ನನಗೆ ಎಕ್ಸಾಂಪಲ್ ಏನ್ ಹೇಳ್ತಾರೆ ಗೊತ್ತಾ? ಸಿನಿಮಾ ಮಾಡೋದು ನೋಡ ಹಂಗ್ ಮಾಡ್ಬೇಕು ಅಂತ ಸರ್ ಪ್ರೊಡ್ಯೂಸರ್. ನಾನು ಹಾರಾಡ್ತಾ ಇಲ್ಲ ಮೇಡಮ್, ನನ್ನ ನೋವು ನಾನು ಹೇಳ್ಕೊತಾ ಇದೀನಿ.
ಅವರು ಚೇಂಜ್ ಆಗ್ಬೇಕು ಅಂತ ಹೇಳ್ತಿಲ್ಲ, ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಅದೇ ಆ ತರ ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಇವತ್ತಿರೋ ಇಂಡಸ್ಟ್ರಿ ಸಿಚುವೇಶನ್ಗೆ ಸ್ವಲ್ಪ ನಾನು ಹೇಳೋದು, ಎಲ್ಲರೂ ಸೇರಿ ಏನೋ ಒಂದು ಸ್ವಲ್ಪ ಪ್ರಿವಿಲೇಜ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವ್ದು ಇವಾಗ ಆಲ್ರೆಡಿ ನಾವು ಏನ್ ಗೊತ್ತಾ, ಇವತ್ತು ಒಬ್ಬ ಪ್ರೊಡ್ಯೂಸರ್ ಮನೆಗೆ ಹೋದ್ರೆ ಅವ್ರು ಹೇಳ್ತಾರೆ, ನನಗೆ ನೀನ್ ಹೇಳೋ ಹೀರೋನ ಇದು ಮಾಡ್ಕೊಂಡು ದುಡ್ಡು ಹಾಕೋ ಹಣೆ ಬರ ನನಗಿಲ್ಲ, ಬೇಕಾದ್ರೆ ಏನಾದ್ರು ಒಂದು ಪತ್ರ ಗೀತ ತಂದಿಡು, ದುಡ್ಡು ಕೊಡ್ತೀನಿ, ಸಿನಿಮಾ ಮಾಡು, ನಾನು ಹಾಕಿದ ಅಸಲು ಕೊಡು ಸಾಕು ಅಂತ ಹೇಳ್ತಾರೆ. ಈ ತರ ಕಾಂಪಿಟೇಷನ್ ಯುಗದಲ್ಲಿ ನಾನು ನ್ಯಾಷನಲ್ ಅವಾರ್ಡ್ ಸಿನಿಮಾ ಮಾಡ್ತೀನಿ, ಕಂಪ್ಲೀಟ್ ಗೈಡ್ಲೈನ್ಸ್ ಓದ್ಕೊಂಡು ಸಿನಿಮಾ ಮಾಡ್ತೀನಿ ಅನ್ನೋದು ಕಷ್ಟ. ಮೇಡಮ್ ನಾನು ಎ ಸರ್ಟಿಫಿಕೇಟ್ ಕೊಡಿ, ಇನ್ನೊಂದು ಕೊಡಿ. ನಾನು ಹೇಳಿದ ರಿಸ್ಟ್ರಿಕ್ಷನ್ಸ್ ಥಿಯೇಟರ್ಗೆ ಈಗ ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ ಭಯ, ಸರ್ ಎ ಸರ್ಟಿಫಿಕೇಟ್ ಕೊಟ್ಟರೆ ಫ್ಯಾಮಿಲಿ ಹಿಂಗೆ ಸರ್. ನನಗೆ ಕಾನ್ಫಿಡೆಂಟ್ ಇದೆ, ನನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ಈ ಸಿನಿಮಾನ, ಬೇರೆ ಸಿನಿಮಾ ಬಗ್ಗೆ ನಾನು ಮಾತಾಡ್ತಿಲ್ಲ, ನಾನು ನೋಡೋ ಧೈರ್ಯ ತೋರಿಸೋ ಧೈರ್ಯ ನನಗಿದೆ, ನನಗೆ ಕಾನ್ಫಿಡೆಂಟ್ ಇದೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ನಾನು ಅದನ್ನೇ ಅಲ್ವಾ ಮೇಡಮ್ ಹೇಳ್ತಾ ಇರೋದು. ಹೌದು, ನಾನು ಅದನ್ನೇ ಕಂಟೆಂಟ್ ಬಗ್ಗೆ ಎಲ್ಲ ಹೇಳ್ತಿಲ್ಲ. ನನಗೆ ಸೆನ್ಸಾರ್ ಬಗ್ಗೆ ಏನು ಅಸಮಾಧಾನ ಅಂದ್ರೆ ತುಂಬಾ ಕಾಮಿಡಿ ಅನಿಸ್ತು ನನಗೆ, ಅದನ್ನ ಹೇಳ್ತಾ ಇದ್ದೀನಿ. ಎ ಸರ್ಟಿಫಿಕೇಟ್ ಕೊಡಿ, ಬಟ್ ಒಂದು ರೆಸ್ಟ್ರಿಕ್ಷನ್ಸ್ ಥಿಯೇಟರ್ ಅಲ್ಲಿ ಇಂಥವರೇ ಬರಬೇಕು, ಮಾಡ್ಬೇಕು. ಅವ್ರಿಗೆ ಬಿಟ್ಟಿದ್ದು, ನೀವು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಬಿಟ್ಬಿಡಿ, ನಿಮ್ ಕೆಲಸ ನೀವು ಮಾಡಿ. ಸರಿ, OTT ಸೀರೀಸ್ ಅಲ್ಲಿ ಯಾರು ಕಡಿವಾಣ ಆಗ್ತಾ ಇದಾರೆ? ಈಗ ನಮ್ಮಂತರು ನಿಮ್ಮಂತರು ತಿಳುವಳಿಕೆ ಹೇಳ್ಬೋದಲ್ವ, ಅದಕ್ಕೇನಾದ್ರು ಮಾಡಿ ಅಂತ. ಅಲ್ಲೂ ನೋಡ್ತಾರಲ್ವ ಮಕ್ಕಳು. ಸರ್ ಅದನ್ನೇ ನೀವು ಅಂತ ಹೇಳ್ಬೇಡಿ ಸರ್, ನಾನು ಹೇಳ್ತಾ ಇರೋದು, ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಸರ್. ಅದನ್ನೇ ಹೇಳಿದ್ದು. ನನ್ನ ಮುಂದೆ ಯಾವ್ದಾದ್ರು ಸಿನಿಮಾ ನನಗಿಂತ ತುಂಬಾ ಆಕ್ಷನ್ ಇರೋದು ಅಥವಾ ತುಂಬಾ ಕ್ರೌರ್ಯ ಇರೋದು ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಟ್ರೆ ನಾನು ಚೇಂಬರ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಅದನ್ನೇ ಅಷ್ಟೇ ನಾನು ಕೇಳಿದ್ದು, ನಾನು ಅಷ್ಟನ್ನೇ ಕೇಳಿದ್ದು, ನಾನು ಅದು ಅಷ್ಟನ್ನೇ ಕೇಳಿದ್ದು. ನನಗೆ ಸಪೋರ್ಟ್ ಮಾಡಿ, ಏನಾದ್ರು ಮಾಡೋಣ ಮೇಡಮ್, ಇಂಡಸ್ಟ್ರಿನ ನನ್ನಿಸಿ ನನಗೆ. ಹೌದು, ನಾನು ಅದನ್ನೇ ಅಲ್ಲ, ಇದು ಎಲ್ಲಾ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡೋ ಸಿನಿಮಾಗೆ ಎಲ್ಲದಕ್ಕೂ ನಾನು ಹೇಳ್ತಾ ಇರೋದು ಏನಂದ್ರೆ, ರೆಸ್ಟ್ರಿಕ್ಷನ್ಸ್, ನೋಡೋರಿಗೆ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಡಿ, ಅದಕ್ಕಿಂತ ಕ್ರೌರ್ಯ ಇರುವಂತದ್ದು, ಅದಕ್ಕಿಂತ. ಪ್ರಸಿದ್ಧ ಸರ್, ನನಗೆ ಈ ಸುದೀರ್ಘವಾದ ಮಾತುಕತೆ ನಡೆಯುವಾಗ ಒಂದೇ ಅನ್ಸಿತ್ತು, ನಿಮ್ಮ ಮನದ ನೋವನ್ನ ಕುಟುಂಬದವರು ಅನ್ನೋ ರೀತಿ ತೋಡ್ಕೊಂಡಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಬದಲಾವಣೆಗೆ ಎಲ್ಲರ ಜೊತೆಗೂಡಿ ಕೈ ಜೋಡಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಡೀಪ್ ಡಿಸ್ಕಷನ್ ನಡೀತಾ ಇತ್ತು, ಸೊ ಹಾಗಾಗಿ ನಮ್ಮ ತನಿಷಾ ಕುಪ್ಪಂಡ ಅವರಿಗೆ ಒಂಚೂರು ಕೊಡೋಣ. ಸ್ವಲ್ಪ ನಗುವಿನ ಅಲೆ ತೇಲತ್ತೆ. ಸೊ ಟು ಡಾರ್ಲಿಂಗ್ ತನಿಷಾ ಕುಪ್ಪಂಡ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ನನಗಂತೂ ಯಾವಾಗ್ಲೂ ಖುಷಿ. ಯಾವಾಗ್ಲೂ ಎಲ್ರಿಗೂ ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಿಲ್ಲುವಂತಹ ಒಂದು ಗ್ಯಾಂಗ್ ಇದೆ ಅಂತಂದ್ರೆ ಅದು ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳಬೇಕು. ನೀವಿಲ್ಲಿ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದ್ಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ಸಿನಿಮಾ ಎಲ್ರೂ ಅಷ್ಟೇನೆ ಸರ್, ನೀವು ಹೇಳ್ದಾಗೆ ನಮ್ಮ ಸಿನಿಮಾ ಯಾವಾಗಲೂ ನಮಗೆ ಮುದ್ದೆನೆ. ನಮ್ಮ ಮಗು ಅನ್ನೋದು ಅಂತ ನಾವು ಏನು ಟ್ರೀಟ್ ಮಾಡ್ತೀವಿ, ನಮಗೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರೂ ಕೂಡ ನಾವೇ ಸಖತ್ತಾಗಿ ಮಾಡಿದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ನಲ್ಲಿ ತುಂಬಾ ಒಂದು ಟ್ವಿಸ್ಟ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ, ಫಸ್ಟ್ ರಿಲೀಸ್ ಆಗಿರ್ಬೋದು, ನನ್ನನ್ನ ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂಥದ್ದು. ಬಟ್ ನನ್ನನ್ನ ಪೊಲೀಸ್ ಆಗಿ ನೋಡಬಹುದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬೋದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂತದ್ದು ಪ್ರಸಿದ್ಧ ಸರ್. ಅಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ KK ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ, ಪ್ರಸಿದ್ಧ ಸರ್, ಸುದರ್ಶನ್ ಸರ್, ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ತರ ಡೈರೆಕ್ಟರ್ ಕ್ಯಾಮ್ರಾಮನ್ ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನ ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯ ಕಾಣಿಸ್ಕೋಬಹುದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೇಲರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವ್ದಾಗಿದ್ರು ಸಿನಿಮಾ ಚೆನ್ನಾಗಿದ್ದಾಗ ಎಲ್ಲರೂ ನೋಡ್ತಾರೆ ಅನ್ನೋಂತಹ ಭರವಸೆನ
ನೀವೆಲ್ಲರೂ ಕೂಡ ಈಗಲೇ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ನೋಡ ಆದ್ಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ನೀವೇನ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಡಿಸೈಡ್ ಮಾಡಿ. ಮುಂಚೆನೆ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ, ಅಥವಾ ಏನೋ ಸುಮ್ಮನೆ ಒಂದು ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತ. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟ್ರಲ್ಲಿ ನೋಡ ಆದ್ಮೇಲೆ ಡಿಸೈಡ್ ಮಾಡಿ. ಅಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಶೇರ್ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್. ಥ್ಯಾಂಕ್ ಯು. ಸಿನಿಮಾನ ಶೇರ್ ಮಾಡಬೇಡಿ, ಸಿನಿಮಾದ ಟ್ರೈಲರು ಟೀಸರ್ ಎಲ್ಲ ಶೇರ್ ಮಾಡಿ. ಥಿಯೇಟರ್ ಒಪಿನಿಯನ್ ಇನ್ ಫ್ಯಾಕ್ಟ್ ಶೇರ್ ಮಾಡಿ ಅಂತ. ಅಂಡ್ ಒಳ್ಳೊಳ್ಳೆ ಬಿಲ್ಡಪ್ ಶಾಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲರ ಬಾಯಲ್ಲಿ ಒಂದು ಹೆಸರು ಪದೇ ಪದೇ ಕೇಳಿಬಂತು. ನಮ್ಮನ್ನು ಇವರೇ ಇಂಟ್ರಡ್ಯೂಸ್ ಮಾಡಿದ್ರು. ನಮ್ಮ ಡೈರೆಕ್ಟ್ರು ಅಂತೂ ಇವ್ರು ನನ್ನ 2 ಕಣ್ಣು ಅಂತ ಕೂಡ ಹೇಳ್ಬಿಟ್ರು. ಸಿನಿಮಾದ ಕಣ್ಣೆ ಅವರಾಗಿರ್ತಾರೆ. DOP ಕಿಟ್ಟಿ ಕೌಶಿಕ್ ಅವ್ರ ಮಾತು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಪ್ರಸೀದ್ ಸರ್ ಕೊನೆಯಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋರು, ಯಾಕೆ ಸ್ವಲ್ಪ ಹೀಟ್ ಆಗಿಬಿಟ್ರು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಇಡೀ ತಂಡ, ಕಿರಣ್ ಸರ್, ತನಿಷಾ ಮೇಡಮು, ಸುರೇಖಾ ಮೇಡಮು, ಕಾರ್ತಿಕ್, ಆರ್ಟಿಸ್ಟ್ ವೈಸ್ ಬಂತು ಅಂತಂದರೆ ಶೋಭಿ, ಆಮೇಲೆ ಇದಕ್ಕೆ ಮೇಜರ್ ಸೂತ್ರಧಾರರು ಸುದರ್ಶನ್ ಸರ್. ಯಾಕಂದರೆ ಫಸ್ಟು ಕ್ರೆಡಿಟ್ ಯಾವತ್ತಿಗೂ ನಾವು ಏನೇ ಟೆಕ್ನಿಷಿಯನ್ಸ್ ಎಷ್ಟೇ ವರ್ಕ್ ಮಾಡಿದ್ರು ಅದಕ್ಕೆ ಓಕೆ ಇವತ್ತಿಂದ ಶುರು ಮಾಡಿ ನೀವು ಕೆಲಸ ಅನ್ನೋದು ಫಸ್ಟು ನಿರ್ಮಾಪಕರು. ಅವ್ರು ಹೇಳೋ ತನಕ ನಾವು ಯಾವ ಒಂದು ಸಣ್ಣ ಲೈನು ಬರೆಯೋಕ್ಕಾಗಲ್ಲ ಯಾರೇ ಆಗಲಿ. ಹಾಗಾಗಿ ಅವ್ರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇಡೀ ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ವಿಜುವಲ್ ಟ್ರೀಟ್ ಆಗಲಿ, ಸಾಂಗ್ಸ್ ಆಗಲಿ, ಸ್ಟೋರಿ ಲೈನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಹೀಗೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ನಿಮ್ಮ ಒಪಿನಿಯನ್ಸ್ಗಳು ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀಗೆ ಬೇರೆಯವರನ್ನ ಮುನ್ನೆಲೆಗೆ ತರ್ತಾನೆ ಇರಿ ಅಂತ ಹಾರೈಸ್ತಾ, ನಮ್ಮ ಹೀರೋಯಿನ್ ಸುರೇಖಾ ಅವರ ಫಸ್ಟ್ ಮೂವಿ ಏನ್ ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಗ್ಯಾದರಿಂಗ್ ಫಾರ್ ದಿಸ್ ಈವೆಂಟ್ ಟುಡೇ. ಎಸ್, ಸೊ ನನ್ನ ಶೇರ್ ಸಿನಿಮಾ ನನ್ನ 2ನೇ ಸಿನಿಮಾ. ಇದಕ್ಕೂ ಮುಂಚೆ ಒಂದು ಸಿನಿಮಾನ ಮಾಡಿದ್ದೆ, ಭರ್ಜರಿ ಗಂಡು ಅಂತ. ಸೊ ವಿತ್ ದ ಸೇಮ್ ಟೀಮ್, ಅದೇ ತಂಡ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಾರ್ ದ ಹೋಲ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಯೂಶಲಿ ಒಂದು ಫೀಮೇಲ್ ಲೀಡ್ ಹೀರೋನ ಹೇಗೆ ನೋಡ್ಬೋದು, ಕಂಪ್ಲೀಟ್ ಇನ್ನೋಸೆಂಟ್ ಆಗಿ ನೋಡ್ಬೋದು, ಇಲ್ಲ ವಿಲನ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು, ಅಥವಾ ಬಬ್ಲಿ ಕ್ಯೂಟ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು. ಆದರೆ ಈ ಸಿನಿಮಾದಲ್ಲಿ ಹೇಗೆ ಅಂತಂದರೆ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಐ ಆಮ್ ಶ್ಯೂರ್ ಈ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಬೇಗನೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಎಸ್, ನಮ್ಮ ಶೇರ್ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಬೀದರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಬೀದರ್ ಆಡಿಯನ್ಸ್ ಕೂಡ ನೋಡ್ಬೋದು. ಸೊ ಎಲ್ಲರೂ ಇವತ್ತು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ಸೋ. ಇಲ್ಲ ಅಲ್ಲ, ಬೀದರಲ್ಲೂ ರಿಲೀಸ್ ಆಗ್ತದೆ. ಸೊ ಅಲ್ಲೂ ಆಡಿಯನ್ಸ್ ನೋಡ್ಬೋದು. ಸೊ ಓಕೆ, ಹೇಳಿದೆ ಅಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನು ಅಂತಂದರೆ ಕಂಪ್ಲೀಟ್ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಸೊ ಯು ಕ್ಯಾನ್ ಸಿ ಅ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಒಂದು ಕಡೆ ಕಂಪ್ಲೀಟ್ ಇನ್ನೋಸೆಂಟ್ ಆಗಿ ಕಾಣಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಂಪ್ಲೀಟ್ ಸ್ವಲ್ಪ ವಿಲನಿಶ್ ಆಗಿ ಕಾಣಿಸ್ಕೊತೀನಿ. ಸೊ ಯಾಕೆ ಆ ಸಿಚುವೇಶನ್ ಬರುತ್ತೆ ಅಂತ ನೀವು ಸಿನಿಮಾನ ನೋಡಬೇಕಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈ ಸಿನಿಮಾ ಆಗ್ಲಿಕ್ಕೆ ಮೂಲ ಕಾರಣನೇ ಇವರು. ಸೊ ಮೇನ್ಲಿ ನಮ್ಮ ಗಿಲ್ಲಿ ಕ್ರಿಸ್ಗೋಸ್ಕರ ಪ್ರಾರಂಭವಾದಂಥ ಸಿನಿಮಾ ಇದು.
ಸೊ ಆ ಸಿನಿಮಾ ಪೋಸ್ಟರ್ ಲಾಂಚ್ ಆದಾಗ ನಾನು ಅನ್ಕೊಂಡಿದ್ದು ನಮ್ಮ ಹುಡುಗ ವಿಲನ್ನ, ಯಂಗ್ ವಿಲನ್ ಅಂತ ಹೇಳಿದಾಗ ದುನಿಯಾ ಸಿನಿಮಾದ ನಮ್ಮ ಲೂಸ್ ಮಾದ ಯೋಗಿ ನೆನಪಾಗಿತ್ತು ನಮಗೆ. ಅದ್ರ ತುಂಬಾ ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ವಾಟ್ ಯು ಸೇ ನಮ್ಮ ಪ್ರೀತಿಯ ಗಿಲ್ಲಿ, ಕ್ರಿಸ್, ರಾಡ್ರಿಕ್, ರೈಟ್? ಕ್ರಿಸ್, ಏನ್ ಹೇಳ್ತೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಸ್ ರಾಡ್ರಿಕ್. ಸೊ ಡೈರೆಕ್ಟರ್ಸ್ ಹೇಳಿದಾಗೆ ಸ್ವಲ್ಪ ಮೈಕ್ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಸೊ ಈ ಶೇರ್ ಮೂವಿಯಲ್ಲಿ ನಾನು ಖಳನಟನಾಗಿ ಕಾಣಿಸ್ಕೊಂಡಿದ್ದೀನಿ. ಪ್ರಸಿದ್ಧ ಸರು ನನಗೋಸ್ಕರ ಅಂತ ಈ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಿ, ಗಿಲ್ಲಿ ಅಂತ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ನನಗೆ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಿಮಗೆಲ್ಲರಿಗೆ. ಇವತ್ತು ಎಲ್ಲರೂ ಬಂದಿದ್ರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಟ್ರೇಲರ್ ಲಾಂಚ್ ಆಗಿದೆ, ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ. A2 ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಸೊ May 15ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸರ್, ಪ್ರಿಪ್ರೇಷನ್ ಅಂತ ಹೇಳಿದ್ರೆ ತುಂಬ ಕಷ್ಟ ಇತ್ತು ಸ್ಟಾರ್ಟಿಂಗು. ಸೊ ಡೈರೆಕ್ಟರ್ ಸರು ತುಂಬ ನನಗೆ ಧೈರ್ಯ ಕೊಟ್ಟು ಮಾಡಿಸಿದ್ದಾರೆ. ಇಲ್ಲ ಸರ್, ಟ್ರೈನಿಂಗ್ ಆ್ಯಕ್ಟಿಂಗ್ ಏನೂ ತಗೊಂಡಿಲ್ಲ. ಸೊ ಅದೇ ಅವಾಗ ಬುದ್ಧಿ ಇರಲಿಲ್ಲ ಅಂತ ಹೇಳಿದ್ರೆ ಚಿಕ್ಕವನಿದ್ದೆ. ಈಸ್ ಎ ವೆರಿ ಗುಡ್ ಡಾನ್ಸರ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. 15 days ವರ್ಕ್ಶಾಪ್ ಹೋಗಿದೆ ಸರ್. ದುನಿಯಾ ಮೂವಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಯಾವ ಥರ ಇತ್ತು ಕ್ಯಾರೆಕ್ಟರ್ ಅಂತ. ಅದೇ ಸೇಮ್ ಆ ಥರನೇ ಇದೆ ಸರ್. ಇನ್ನೊಂದ್ಸರಿ ದುನಿಯಾ ಮೂವಿ ನೋಡಿ ಅಂತ ಹೇಳ್ತೀರ. ಇಲ್ಲ, ಅದ್ರ ಬದಲಾಗಿ May 15ಕ್ಕೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಲೈಫಲ್ಲಿ ಯಾರೋ ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರಪ್ರಥಮ ಬಾರಿಗೆ ಈ ತರ ಡೆಡಿಕೇಶನ್ ನಾನು ಹೊಸಬರಲ್ಲಿ ನೋಡಲ್ಲ. ಈಗ ನನಗೂ ಸುಮಾರು ಜನ ಹೊಸಬರು ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. 3 ದಿವಸಕ್ಕೆ ಬಣ್ಣ ಬದಲಾಯಿಸ್ತಾರೆ. ನನಗೆ ಆ ಸಿನಿಮಾ ಕರೀತಾ ಇದ್ದಾರೆ, ಬೇಗ ಮುಗಿಸಿ, ನನ್ನ ಕ್ಯಾರೆಕ್ಟರ್ ಮುಗಿದೋಯ್ತಾ, ಇನ್ನೂ ಇದೆಯಾ ಈ ಥರ. ಈ ಹುಡುಗ ತುಟಿಕ್ ಪಿಟಿಕ್ ನಾವೊಂದು 20 ಅಡಿಯಿಂದ ಸುಮ್ಮನೆ ತಮಾಷೆಗೆ ಇಲ್ಲಿಂದ ಆರ್ಬೇಕಂದ್ರೆ ಆಯ್ತು ಸರ್ ಮಾಡ್ತೀನಿ ಅಂತ. ಸೊ ಅಷ್ಟೇ ಡೆಡಿಕೇಶನ್ನು. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಆ ಹುಡುಗನಿಗೆ ನಾನು ತುಂಬ ದೊಡ್ಡ ಸಕ್ಸಸ್ ಸಿಗಲಿ, ಕನ್ನಡಕ್ಕೆ ಒಂದು ಒಳ್ಳೆ ಆರ್ಟಿಸ್ಟ್ ಸಿಗೋಂಗಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಸರ್ ಹೇಳಿದ್ರು, ನನ್ನನ್ನ ಸಿನಿಮಾ ರಂಗಕ್ಕೆ ಒಬ್ಬ ಡೈರೆಕ್ಟರ್ ಆಗಿ ಪರಿಚಯಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವಿದೆ ಸತೀಶ್ ಅವ್ರದ್ದು ಅಂತ. ಸೊ ಸೂಪರ್ ಸರ್, ವೆಲ್ಕಮ್ ಟು ಯು. ಸೊ ಈಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಜೇಶ್ ಕುಮಾರ್ ಅವ್ರ ಮಾತು ಕೇಳೋಣ. ನೀವು ಬಂದ ಮೇಲೆ ನಮ್ಮ ಸಿನಿಮಾಗೆ ಇನ್ನೂ ಸ್ವಲ್ಪ ಜೀವ ಬಂತು ಅಂತ ಎಲ್ಲರೂ ಹೇಳ್ತೀರಾ, ಏನ್ ಹೇಳ್ತೀರಾ ಸರ್? ಮಾಧ್ಯಮದವ್ರಿಗೆ ಸ್ವಾಗತ. ಒಳ್ಳೆ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರು. ಇವ್ರು ನಮ್ಮ ಕರ್ನಾಟಕದಾಗ ಉಳಿಸ್ಬೇಕು, ಬೆಳೆಸ್ಬೇಕು. KRG ಕೊಟ್ಟಿದ್ದೀವಿ, ಒಳ್ಳೆ ಥಿಯೇಟರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀವಿ. May 15ಕ್ಕೆ ರಿಲೀಸು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಳ್ಳೇದಾಗಲಿ. ಚೆನ್ನಾಗಿ ಖರ್ಚು ಮಾಡಿದ್ದೀವಿ. ಬೀದರಿಂದ ತಂದು ಹಾಕೋ ಚೆನ್ನಾಗಿ. ಮುಂಜಾನೆ ಕೇಳಿ ಎಂದು ಕೇಳ್ತೀವಿ. ಇಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ KRG ದೊಡ್ಡದಾಗ ಮಾಡೋಣ. ನನ್ನ ಕೈಲಾಗಿ ಖಂಡಿತ ಹೇಳ್ಬಿಟ್ಟು ಬ್ರದರ್ ಥರ ಫ್ಯಾಮಿಲಿ ಒಳ್ಳೇದಾಗಿದೆ. ಕಿರಣ್ ರಾಜ್ ಆಗಲಿ, ಸುರೇಖ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಂಕಲ್ಲಿ 3 ಸಾಂಗ್ ಮಾಡಿದ್ದೀವಿ. ಫೈಟು, ವಿನೋದ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೌದು, ನೀನು ಹೋಗ್ಲಿಲ್ವೇ? ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ರಾಜೇಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಇನ್ನು ನಮ್ಮ ಕಾರ್ತಿಕ್ ಅವರು ಕೂಡ ಬಹಳ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ವಾಟ್ ಯು ಸೇ ಕಾರ್ತಿಕ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸುದರ್ಶನ್ ಸರ್ ಅಂಡ್ ಪ್ರಸಿದ್ಧ ಸರ್ ನಮಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಟ್ರೈಲರ್ ನೋಡಬೇಕಾದ್ರೆ ಕೆಳಗಡೆಯಿಂದ ಶೂಟ್ ಮಾಡಿರೋದೆಲ್ಲ ನೆನಪಾಗ್ತಾ ಇತ್ತು. ಫಸ್ಟ್ ಡೇ ನಾನು ಪ್ರಸಿದ್ಧ ಸರ್ ಆಫೀಸಿಗೆ ಹೋದಾಗ ಉದ್ದ ಕೂದಲು, ಜುಟ್ಟೆಲ್ಲ ಬಿಟ್ಕೊಂಡು ಗಡ್ಡ ಇಟ್ಕೊಂಡು ಹೋಗಿದ್ದೆ. ನಾನು ಪ್ರಸಿದ್ಧ ಸರ್ ಹೇಳಿದ್ದು ಈ ಕೂದಲು ತೆಗಿಬೇಕು, ಗಡ್ಡ ಬಿಡಬೇಕು ಅಂತ. ಸೊ ಲೈಕ್ ಇಲ್ಲ ಸರ್, ಆಲ್ರೆಡಿ ಇನ್ನೊಂದು ಸಿನಿಮಾ ಕಮಿಟ್ ಆಗಿದೆ ಅಂತ ಹೇಳಿದಾಗ, ಇಲ್ಲ ಮಾಡಲೇಬೇಕು, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್.
ಅಂತ ಹೇಳಿದಾಗ ನಾನು ಲೈಟಾಗಿ ಟ್ರಿಮ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಯಾವುದಕ್ಕೂ ಇರಲಿ ಅಂತ ಟ್ರಿಮ್ಮರ್ ಬ್ಯಾಗೆಲ್ಲ ಇಟ್ಕೊಂಡು ಹೋಗಿದ್ದೆ, ಯಾವ ಟೈಮಲ್ಲಿ ಏನು ಮಾಡಿಸ್ತಾನೆ ಅಂತ. ಬಟ್ ಇವತ್ತು ಅನ್ನಿಸ್ತಾ ಇದೆ ಅದು ನಾನು ಸಿನಿಮಾ ಒಪ್ಕೊಂಡಿರಲಿಲ್ಲ ಅಂದಿದ್ದಿದ್ರೆ ಪ್ರಾಬಬ್ಲಿ ಬಿಗ್ ಲಾಸ್ ಅಂತ ಅನಿಸ್ತಿತ್ತು ನನಗೆ. ಅಂದರೆ ಈ ವೇದಿಕೆ ಮೇಲೆ ಇವತ್ತು ಕೂತ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀನಿ, ಯಾಕೆಂತಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ರಿವೀಲ್ ಮಾಡಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಸಿನಿಮಾ ನೋಡಿ ಎಲ್ಲರೂ ಈ ಸಪೋರ್ಟ್ ಸಿನಿಮಾ ಟೈಮಲ್ಲೂ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಹೀಗೆ ಇರಲಿ ನಿಮ್ಮೆಲ್ಲರೂ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾರ್ತಿಕ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಶೋಭಿ ಸರ್, ನಿಮ್ಮ ಪೂರ್ತಿ ಹೆಸರೇ ಶೋಭಿ? ಶೋಭನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭನ್ ಅಂತ. ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಮೋಹನ್ ಮಾಸ್ಟರಿಂದ, ಅಂದರೆ ಬಜರಂಗಿ ಮೋಹನ್ ಇದ್ದಾರಲ್ಲ ಅವರಿಂದ ಫೋನ್ ಮಾಡಿಬಿಟ್ಟು ಚಿನ್ನ ಒಂದು ಕ್ಯಾರೆಕ್ಟರ್ ಇದ್ದಾರೆ ಮಾಡ್ತೀಯಾ, ಪ್ರಸಿದ್ಧ ಸರ್ ಅಂತ ಒಂದು ಒಬ್ಬರು ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ಸೊ ನೀವು ಹೇಳಿದ್ರೆ ಮಾಡ್ತೀನಿ ಮಾಸ್ಟರ್ ಅಂದರೆ ಲೈಕ್ ಸೆಟ್ ಕರೆದ್ರು ಪ್ರಸಿದ್ಧರು. ನೋಡಿದ ತಕ್ಷಣ ಅಂದರೆ ಲಾಂಗ್ ಹೇರು ಆ ಬಿಯರ್ಡು ಇದು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ. ಸೊ ಮಾಡ್ತೀರಾ, ಈ ಥರ ಫೈಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಓಕೆ. ಬಟ್ ವಿನೋದ್ ಮಾಸ್ಟರ್ ಆ ಫೈಟ್ನ ನೆಕ್ಸ್ಟ್ ಲೆವೆಲ್ಗೆ ಮಾಡಿಸಿದ್ದಾರೆ. ಅದನ್ನು ಕ್ಯಾಪ್ಚರ್ ಮಾಡಿರೋ ಕೆಟ್ಟಿ ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಆಸೆ ಇತ್ತು, ಫ್ಯಾಂಟಮ್ ಕ್ಯಾಮ್ರಾನ ನಾನು ನೋಡೇ ಇರಲಿಲ್ಲ ಯಾವುದೇ ಸೆಟ್ಟಲ್ಲಿ, ಅಂದರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಯಾವ ಸೆಟ್ಟಲ್ಲಿ ನೋಡೋದಿಲ್ಲ. ಅದೊಂದು ಥ್ಯಾಂಕ್ ಯು ಸರ್, ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ರಸಿದ್ಧ ಸರ್, ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟ್ರೈಲರ್ ತುಂಬ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು 15ನೇ ತಾರೀಕು ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಇಲ್ಲ ಅಂದ್ರೆ ನಾನು ಹೇಳಿದ ಅರ್ಥ ಏನು ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಲೀಡ್ ಅನ್ಸುತ್ತೆ. ಅಂದ್ರೆ ಈಗ ಕೆಲವೊಂದು ಸಿನಿಮಾದಲ್ಲಿ ಒಂದೇ ಪಿಲ್ಲರ್ ಇರುತ್ತೆ, ಆ ಪಿಲ್ಲರ್ ಡ್ರೈವ್ ಮಾಡ್ತಾ ಇರುತ್ತೆ. ಇನ್ ಕೆಲವೊಂದು ಸುಮಾರು ಪಿಲ್ಲರ್ಸ್ ಮೇಲೆ ಒಂದು ಫೌಂಡೇಶನ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಈಗ ಇವ್ರ ಪಾತ್ರ ಪ್ರತಿಯೊಂದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಒಂದು ಲೀಡ್ ನ ನೀವು ತೆಗೆದ್ರೂ ದ ಸ್ಟೋರಿ ವೋಂಟ್ ಕಂಪ್ಲೀಟ್. ಸೊ ಆ ಅರ್ಥದಲ್ಲಿ ಜಾಕಿ 42 ಅಂತ ಹೇಳ್ತಾ ಇದೆ. ಇಲ್ಲ ಅದಿದ್ದೇ ಇದೆ, ವರ್ಕಿಂಗ್ ಆನ್ ಇಟ್, ರೈಟ್ ಟೈಮ್ ಅಷ್ಟೇ. ಓಕೆ, ಎಸ್, ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಕಾರ್ಯಕ್ರಮ. ಖುಷಿ ಅನ್ಸೋದು, ಒಂದು ವೇದಿಕೆ ಸಿಕ್ಕಾಗ ಕೃತಜ್ಞತಾ ಭಾವ ಅರ್ಪಿಸೋದು. ಸತೀಶ್ ಸರ್ ಏನ್ ಹೇಳ್ತಾರೆ? ನಮಸ್ತೆ ಎಲ್ಲರಿಗೂ. ನನಗೆ ಪ್ರಸಿದ್ಧ ಅಂತ ನಿಮ್ಗೆ ಏನು ಪರಿಚಯ ಇದೆ, ಅವರು ಮಹೇಂದ್ರ ಅಂತ ಇದ್ರು, ಅವಾಗಿಂದ ಪರಿಚಯ ನನಗೆ, ಹಳೆ ಫ್ರೆಂಡು. ಅಂದರೆ ಇವ್ರ ಮಿಸಸ್ ಇದಾರಲ್ಲ, ಇವ್ರನ್ನ ಮದುವೆ ಹಾಕಿಂತ ಮುಂಚೆಯಿಂದ ನನಗೆ ಪರಿಚಯ, ಅಂದರೆ ಒಂದು ದೂರದ ರಿಲೇಷನ್ನು ಆಗಬೇಕು. ಸರ್ ಬಂದು ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು, ಪರಿಚಯ ಮಾಡಿಕೊಡು ಅಂತ ಅವರು ಮಿಸಸ್ಗೆ ಹೇಳಿದ್ರು. ನಾನು ಹೇಳಿದೆ ತುಂಬ ಕಷ್ಟ ಇದೆ, ಹಂಗೆ ಇಲ್ಲ ಪರವಾಗಿಲ್ಲ, ನಾನು ಇದರಲ್ಲಿ ಒಂದು ಸಾಧನೆ ಮಾಡಲೇಬೇಕು, ನನಗೆ ಸ್ವಲ್ಪ ಲಿಂಕ್ ಇದು ಮಾಡಿಕೊಡಿದ್ರು. ನಾನು ಫಸ್ಟು ಕರ್ಕೊಂಡೋಗಿ ಬಿ ಎನ್ ಗಂಗಾಧರ್ ಸರ್ ಆಫೀಸಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವತ್ತು ಅವ್ರು ಹೇಳ್ದಂಗೆ ಮಾತು ಉಳಿಸ್ಕೊಂಡಿದ್ದಾರೆ. ಇದು ಆಲ್ರೆಡಿ ಸರ್ ಎಷ್ಟನೇ ಮೂರು ಆಯ್ತಲ್ಲ, 3ನೇ ಮೂವಿ. ಅಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಈಗ ಬರ್ತಾ ಕ್ವಾಲಿಟಿ ಆಗಲಿ ಇದಾಗಲಿ ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಹೆಸರು ತಗೊಳ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಆಮೇಲೆ ಈ ಮೂವಿಗೂ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗಲಿ. ಆಮೇಲೆ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಾನು ಬಂದು ನೋಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.